ಪ್ರಾರ್ಥನೆ ಮಾಡಿಕೊಳ್ಳೋಣ. Thank you, Father, for this blessed evening. ತಂದೆ, ಅನುಗ್ರಹಿಸಲ್ಪಟ್ಟಂತ ಈ ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. You have been so faithful and good in our lives in the past years. ಕಳೆದ ವರ್ಷಗಳಲ್ಲಿ ಸ್ವಾಮಿ ಕರ್ತನೆ, ನೀ ನಮಗೆ ನಂಬಿಗಸ್ತನಾಗಿದ್ದಿ, ಅದಕ್ಕಾಗಿ ನಾವು ನಿನ್ನ ಕೊಂಡಾಡ್ತೇವೆ. You have enabled us to step into another new year. ಮತ್ತೊಮ್ಮೆ ಹೊಸ ವರ್ಷಕ್ಕೆ ಕಾಲಿಡುವಂತೆ ನಮಗೆ ಸಹಾಯ ಮಾಡಿದ್ದಿ. Thank you for everything that you have done in our life. ನಮ್ಮ ಜೀವಿತದಲ್ಲಿ ಮಾಡಿದಂತ ನಿನ್ನೆಲ್ಲ ಕಾರ್ಯಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. Especially pray for the builders team ವಿಶೇಷವಾಗಿ ಬಿಲ್ಡರ್ಸ್ ತಂಡಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. and all the teachers share the word of God. ಇಲ್ಲಿ ಬೋಧಿಸುವಂತ ಎಲ್ಲ ನಿನ್ನ ದೇವ ಸೇವಕರುಗಳಿಗಾಗಿ, ಬೋಧಕರುಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. And for all the listeners. ಮಾತ್ರವಲ್ಲದೆ ಕೇಳುವಂತ ಎಲ್ಲ ಕೇಳುಗರಿಗೂ ಸಹ ನಾವು ಪ್ರಾರ್ಥಿಸ್ತೇವೆ. We pray for tonight also. Have a blessing upon us to listen to the word of God. ಈ ಸಂಜೆ ವೇಳೆಯಲ್ಲೂ ಸಹ ನಿನ್ನ ವಾಕ್ಯವನ್ನ ಕೇಳುವಂತವರ ಮೇಲೆ ನಿನ್ನ ಆಶೀರ್ವಾದ ನೀನು ಹೇರಳವಾಗಿ ನೀನು ಸೂರ್ಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. Let all our glory and honor before you. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲತಕ್ಕದಾಗಿರಲಿ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Well, greetings to you all in Jesus' name. ಮತ್ತೊಮ್ಮೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಶುಭವನ್ನ ಕೋರುವಂತವನಾಗಿದ್ದೇನೆ. And wish you a prosperous and blessed new year 2025. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ನಾನು ನಿಮಗೆ ಕೋರುವಂತವನಾಗಿದ್ದೇನೆ. Well, I don't want to move into much introduction this evening. ಈ ಸಂಜೆ ವೇಳೆಯಲ್ಲಿ ನಾನು ಮತ್ತೆ ಇನ್ನು ಹೆಚ್ಚು ಪರಿಚಯ ಕೊಡುವುದಕ್ಕೆ ನಾನು ಬಯಸುವುದಿಲ್ಲ. The Lord has been so good and faithful for us. ಆದರೆ ದೇವರು ನಮ್ಮೆಲ್ಲರಿಗೂ ಬಹಳ ನಂಬಿಗಸ್ತನಾಗಿದ್ದಾನೆ. And that's only His grace. ಅದು ಕೇವಲ ಆತನ ಕೃಪೆಯಿಂದ ಮಾತ್ರ ನಮಗೆ ಸಿಕ್ಕಿದಂತದಾಗಿದೆ. We were discussing on the time of rapture. ನಾವು ಎತ್ತಲ್ಪಡುವಿಕೆಯ ಸಮಯದ ಕುರಿತಾಗಿ ಚರ್ಚೆ ಮಾಡ್ತಾ ಬಂದಿದ್ದೇವೆ. And accordingly we are seeing some of the parables connected to that time of rapture. ಆ ಎತ್ತಲ್ಪಡುವಿಕೆಯ ಸಮಯಕ್ಕೆ ಸಂಬಂಧವಾಗಿ ಕೆಲವೊಂದು ಸಾಮ್ಯಗಳನ್ನ ನಾವು ಅಧ್ಯಯನ ಮಾಡಿಕೊಂಡಿದ್ದೇವೆ. And tonight we are going to see two more parables. ಈ ರಾತ್ರಿಯಲ್ಲಿ ಮತ್ತೆ ಇನ್ನೂ 2 ಸಾಮ್ಯಗಳನ್ನ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. And these parables are very common, and I think that all of you understand these parables. ಈ ಸಾಮ್ಯಗಳು ಬಹಳ ಸಾಮಾನ್ಯವಾದಂತ ಸಾಮ್ಯಗಳು, ಪ್ರಚಲಿತವಾದಂತ ಸಾಮ್ಯಗಳು. ನೀವೆಲ್ಲರೂ ಈ ಸಾಮ್ಯಗಳನ್ನ ನೀವು ಅರ್ಥ ಮಾಡಿಕೊಳ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ. The first one is the parable of the 10 virgins. ಮೊದಲನೇದಾಗಿ 10 ಕನ್ನಿಕೆಯರ ಆ ಒಂದು ಸಾಮ್ಯವಾಗಿದೆ. We have that in Matthew 25, 1 through 13. ಇದನ್ನ ನಾವು ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ ಅದರ 1 ರಿಂದ 13ನೇ ವಚನಗಳವರೆಗೆ ನಾವು ನೋಡ್ತೇವೆ. When all the evangelicals understand this parable applying to the present day church. ಹೆಚ್ಚಿನ ಇವಾಂಜಲಿಕಲ್ ಸಭೆಗೆ ಸೇರಿದಂತವರು ಈ ಸಾಮ್ಯವನ್ನ ಇವತ್ತಿನ ಸಭೆಗೆ ಅವರು ಅನ್ವಯಿಸಿಕೊಂಡು ಅದನ್ನ ಅರ್ಥೈಸಿಕೊಳ್ತಾರೆ. You might have heard the preaching on this parable regarding rapture of the church. ನೀವು ಕೆಲವೊಮ್ಮೆ ಈ ಸಾಮ್ಯವನ್ನ ಬಳಸಿಕೊಂಡು ಸಭೆಯು ಎತ್ತಲ್ಪಡುವಂತ ಆ ಒಂದು ವ್ಯಾಖ್ಯಾನದೊಂದಿಗೆ ಈ ಒಂದು ಸಾಮ್ಯದ ವಿವರಣೆಯನ್ನ ನೀವು ಕೇಳಿರಬಹುದು. So this evening we would like to look in this parable in a different way. ಆದರೆ ಈ ಸಂಜೆ ವೇಳೆಯಲ್ಲಿ ಈ ಒಂದು ಸಾಮ್ಯವನ್ನ ಇನ್ನೊಂದು ದೃಷ್ಟಿಕೋನದಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿದ್ದೇವೆ. Normally the 5 virgins with extra oil are considered as believers ready for Christ's return. ಸಾಮಾನ್ಯವಾಗಿ ಈ 5 ಕನ್ನಿಕೆಯರು ಇವರು ಹೆಚ್ಚಿನ ಎಣ್ಣೆಯನ್ನ ಇಟ್ಟುಕೊಂಡಂತವರು. ಇವರನ್ನ ಕ್ರಿಸ್ತನು ಸಭೆಗೆ ಹಿಂದಿರುಗಿ ಬರುವಾಗ ಸಿದ್ಧರಾಗಿರುವಂತ ವಿಶ್ವಾಸಿಗಳಿಗೆ ಹೋಲಿಸಿಕೊಂಡು ನಾವು ನೋಡ್ತೇವೆ. Another view is that the 5 virgins
with extra oil or just the remnant juice. ಇನ್ನೊಂದು ದೃಷ್ಟಿಕೋನದಲ್ಲಿ ಈ ಹೆಚ್ಚಿನ ಈ ಒಂದು ಎಣ್ಣೆಯನ್ನ ಇಟ್ಟುಕೊಂಡಂತವರನ್ನ ಈ ಯಹೂದ್ಯರು ಅಂದ್ರೆ ಉಳಿದಿರುವಂತ ಯಹೂದ್ಯರು ಕೈ ಬಿಡಲ್ಪಟ್ಟಂತ ಯಹೂದ್ಯರು ಅಂತ ಉಳಿದಿರುವ ಯಹೂದ್ಯರು ಅಂತ ನಾವೇನ್ ಹೇಳ್ತೇವೆ ಆ ಒಂದು ಗುಂಪಿನ ಜನರಿಗೆ ಹೋಲಿಸುವಂತದ್ದು. They didn't have sufficient oil. They are Jews of remnant, so they were not taken with the Lord. ಈ ಯಹೂದ್ಯರ ಬಳಿಯಲ್ಲಿ ಅವರ ಪ್ರಕಾರವಾಗಿ ಆ ಒಂದು ವ್ಯಾಖ್ಯಾನದ ಪ್ರಕಾರವಾಗಿ ಈ ಯಹೂದ್ಯರಲ್ಲಿ ಅವರು ಹೆಚ್ಚಿನ ಆ ಒಂದು ಎಣ್ಣೆಯನ್ನು ಅವರ ಕೈಯಲ್ಲಿ ಅವರು ಇಟ್ಟುಕೊಳ್ಳದ ಕಾರಣ ಅವರು ಕೈ ಬಿಡಲ್ಪಟ್ಟರು. ಆದ ಕಾರಣ ಇವರನ್ನ ಆ ಒಂದು ಗುಂಪಿಗೆ ಸೇರಿಸಲಾಗ್ತದೆ. But if we understand the wedding feast in this parable as the millennial kingdom, the virgins or the professing Jews won't be permitted to enter into the millennial kingdom. ಒಂದು ವೇಳೆ ನಾವು ಈ ಒಂದು ಮದುವೆಯ ಹಬ್ಬವನ್ನ ಸಹಸ್ರಮಾನ ವರ್ಷದ ಆಳ್ವಿಕೆಯ ಸಾಮ್ರಾಜ್ಯವೆಂದು ನಾವು ಅರ್ಥ ಮಾಡಿಕೊಂಡರೆ ಈ ಮೂರ್ಖ ಕನ್ಯೆಯರು ಅಂದ್ರೆ ಯಹೂದಿಗಳೆಂದು ಹೇಳಿಕೊಳ್ಳುವವರು ಈ 1000 ವರ್ಷದ ಆಳ್ವಿಕೆಯಲ್ಲಿ ಪ್ರವೇಶಿಸುವುದಕ್ಕೆ ಅನುಮತಿಸಲಾಗುವುದಿಲ್ಲ. So there are lots of debates on this parable about the meaning of this parable. ಅದರಿಂದ ಈ ಒಂದು ಸಾಮ್ಯದ ಕುರಿತಾಗಿ ಅದರ ಅರ್ಥದ ಕುರಿತಾಗಿ ಅನೇಕ ರೀತಿಯಾದಂತ ವಾದ ವಿವಾದಗಳು ಅಥವಾ ಚರ್ಚೆಗಳು ಇರುವುದನ್ನು ನಾವು ಕಾಣ್ತೇವೆ. But certain things are very definite because many of the people that not have any complaint or confusion about certain things of this parable. ಆದರೆ ಈ ಒಂದು ಸಾಮ್ಯದ ಕೆಲವು ಅಂಶಗಳ ಕುರಿತಾಗಿ ನಾವು ನೋಡ್ತೇವೆ. ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಒಂದು ಸಮಾನವಾದಂತ ಒಂದು ಒಪ್ಪಂದ ಅಥವಾ ಒಂದು ತಿಳುವಳಿಕೆ ಇದೆ. Number 1 is about the bridegroom. ಮೊದಲನೇದಾಗಿ ನಾವು ನೋಡುತ್ತೇವೆ ಮದಲಿಂಗನ ಕುರಿತಾಗಿ. Almost all of them believe that the bridegroom is none other than Jesus Christ himself. ಎಲ್ಲರೂ ನಂಬುವಂಥದ್ದು ಇಲ್ಲಿರುವಂತಹ ಮದಲಿಂಗನು ಅದು ಯಾರು ಅಲ್ಲ, ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬಂತ ನಿಲುವನ್ನ ಹೊಂದಿಕೊಂಡವರಾಗಿದ್ದಾರೆ. Then another thing is that this parable concerns about the return of Jesus Christ. ಇನ್ನೊಂದು ವಿಚಾರ, ಈ ಒಂದು ಸಾಮ್ಯ ಮುಖ್ಯವಾಗಿ ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತಾಗಿ ಆ ಸಂದರ್ಭದಲ್ಲಿ ಹೇಳಲ್ಪಟ್ಟದೆ ಎಂಬಂತ ಆ ಒಂದು ವಿಚಾರವನ್ನು ಸಹ ಎಲ್ಲರೂ ಒಪ್ಪಿಕೊಳ್ತಾರೆ. For these 2 points almost all are agreed. That is, number 1, the bridegroom is Jesus Christ. Second is this is about the return of Jesus Christ. There is no doubt about that. ಈ ಎರಡು ವಿಷಯಗಳ ಸಂಬಂಧವಾಗಿ ಎಲ್ಲರಲ್ಲಿಯೂ ಯಾವ ಸಂದೇಹವೂ ಇಲ್ಲ, ಯಾವ ಅನುಮಾನವಿಲ್ಲದೆ ಎಲ್ಲರೂ ಅದನ್ನು ಒಪ್ಪಿಕೊಳ್ತಾರೆ. ಮೊದಲನೇದಾಗಿ ಈ ಒಂದು ಇಲ್ಲಿ ಹೇಳಲ್ಪಟ್ಟಿರುವಂತ ಮದಲಿಂಗನು ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಎರಡನೇದಾಗಿ ಈ ಸಾಮ್ಯ ಅದು ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತಾಗಿ ಹೇಳಲ್ಪಟ್ಟದೆ. We know in the Old Testament God is described as husband of Israel himself. ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ತಂದೆಯ ದೇವರನ್ನ ಇಸ್ರಾಯೇಲರ ಗಂಡನಾಗಿ, ಇಸ್ರಾಯೇಲ್ ದೇಶವು ಆತನ ಹೆಂಡತಿಯಾಗಿ ಹೇಳಿರುವುದನ್ನ ನಾವು ನೋಡ್ತೇವೆ. We have the reference in Isaiah 55:4-6. ಇದಕ್ಕೆ ಯೆಶಾಯನ ಗ್ರಂಥ 55ನೇ ಅಧ್ಯಾಯ 4-6 ವಚನಗಳಲ್ಲಿ ಇದಕ್ಕೆ ಆಧಾರವಾಗಿ ನಾವು ನೋಡ್ತೇವೆ. 62:4-5. 62 4-5. And Hosea 2:19. ಯೆಶಾಯನ ಗ್ರಂಥ 2:19 ನಾವು ಇದನ್ನ ನೋಡ್ತೇವೆ. Here God is pictured as the husband of Israel. ಇಲ್ಲಿ ದೇವರು ಇಸ್ರಾಯೇಲರ ಗಂಡನಾಗಿ ಚಿತ್ರಿಸಲ್ಪಟ್ಟಿದ್ದಾರೆ. But in New Testament, Christ is pictured as the bridegroom of the church.
ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಸಭೆಯ ಮದಲಿಂಗನಾಗಿ ಚಿತ್ರಿಸಲ್ಪಟ್ಟಿದೆ. We have in John 3:27 to 30. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 23-29 ವಚನಗಳವರೆಗೆ ನಾವು ನೋಡ್ತೇವೆ. Matthew 9:15 ಮತ್ತಾಯ 9:15 and Mark 2:19 to 20. ಮಾರ್ಕನ ಬರೆದ ಸುವಾರ್ತೆ 2:19-20 ನಾವು ನೋಡ್ತೇವೆ. Church is also described as the bride of Christ. We have in Ephesians 5:22 through 32. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿಯೂ ಸಹ ನಾವು ನೋಡ್ತೇವೆ, ಸಭೆಯು ಯೇಸು ಕ್ರಿಸ್ತನ ಮೊದಲಗಿತ್ತಿಯಾಗಿದ್ದಾಳೆ ಎಂಬುದನ್ನ ಅಲ್ಲಿ ಸೂಚಿಸಿರುವುದನ್ನ ನಾವು ನೋಡ್ತೇವೆ. So before we go into the study of this parable, these things we need to keep in our mind. ಅದರಿಂದ ಈ ಸಾಮ್ಯವನ್ನ ಅರ್ಥೈಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಈ ಎಲ್ಲ ಸಂಗತಿಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. Again, we need to understand the historical setting of this parable. ಅಷ್ಟು ಮಾತ್ರವಲ್ಲದೆ ಈ ಒಂದು ಸಾಮ್ಯದ ಐತಿಹಾಸಿಕ ಹಿನ್ನೆಲೆಯನ್ನು ಸಹ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. In Israel's or Jewish tradition, or in these circumstances, ಯಹೂದ್ಯರ ಆ ಒಂದು ಅವರ ಸಂಸ್ಕೃತಿಯ ಆಚಾರ ವಿಚಾರಗಳ ಪ್ರಕಾರವಾಗಿ the bridegroom with some of his close friends leave his home to go to the bride's home. ಅವರ ಸಂಸ್ಕೃತಿಯ ಪ್ರಕಾರವಾಗಿ ಮದುವೆಗೆ ನಿಶ್ಚಿತವಾಗಿರುವಂತಹ ಈ ಮದಲಿಂಗನು ತನ್ನ ಸ್ನೇಹಿತರು ಮತ್ತು ಬಂಧು ಬಳಗದವರೊಟ್ಟಿಗೆ ಎಲ್ಲರನ್ನ ಕರ್ಕೊಂಡು ಈ ಮದುಮಗಳನ್ನ ತನ್ನ ಮನೆಗೆ ಮದುವೆ ಮಾಡಿಕೊಂಡು ಕರ್ಕೊಂಡು ಬರುವುದಕ್ಕೋಸ್ಕರವಾಗಿ ಅವರು ಹೊರಟು ಹೋಗ್ತಾರೆ. And there will be many celebrations or ceremonies. ಆದ್ರಿಂದ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಅನೇಕ ರೀತಿಯಾದಂತಹ ಒಂದು ಆಚರಣೆಗಳು ಮತ್ತು ಸಂಭ್ರಮ ಸಡಗರದಿಂದ ಈ ಒಂದು ವಿವಾಹ ಸಂಬಂಧವನ್ನ ಅವರು ಆಚರಿಸಿಕೊಳ್ತಾರೆ. And after that there will be a procession. ಈ ಮೆರವಣಿಗೆ ಮದುಮಗನ ಮನೆಯಿಂದ ಹೊರಟು ಬರುವಂತಹ ಈ ಒಂದು ಮೆರವಣಿಗೆಯು ಬಹಳ ದೀರ್ಘವಾದಂತ ಒಂದು ಸಮಯಾವಧಿಯನ್ನ ಒಳಗೊಂಡದಾಗಿರ್ತದೆ. And this procession will be through the streets. ಈ ಮೆರವಣಿಗೆಯು ಅವರ ಬೀದಿಗಳಲ್ಲಿ ನಡೆಯುವಂತದ್ದಾಗಿರ್ತದೆ. And this procession starts after nightfall. ಮಾತ್ರವಲ್ಲದೆ ಮುಖ್ಯವಾಗಿ ಈ ಒಂದು ಮೆರವಣಿಗೆಯು ಅದು ರಾತ್ರಿಯ ಸಮಯದಲ್ಲಿ ಕತ್ತಲಾದ ನಂತರ ನಡೆಯುವಂತದ್ದಾಗಿದೆ. And this procession leads to the bridegroom's house. ಈ ಮೆರವಣಿಗೆಯು ಆ ಮೊದಲಗಿತ್ತಿಯ ಮನೆಯವರೆಗೆ ಇರುವಂತದ್ದಾಗಿರ್ತದೆ. And this is a picture when Jesus is saying about this parable. ಈ ಒಂದು ಚಿತ್ರಣವನ್ನ ಇಟ್ಕೊಂಡು ಯೇಸು ಸ್ವಾಮಿ ಈ ಒಂದು ಸಾಮ್ಯವನ್ನ ಹೇಳ್ತಾ ಇದ್ದಾನೆ. So when this picture is clear to mind of the circumstances or the background of the parable, then it's easy to understand what this parable is. ಅದರಿಂದ ಈ ಸಾಂಸ್ಕೃತಿಕ ಹಿನ್ನೆಲೆಯನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಸಾಮ್ಯವನ್ನ ಯಾವ ಹಿನ್ನೆಲೆಯಲ್ಲಿ ಯೇಸು ಸ್ವಾಮಿ ಈ ಸಾಮ್ಯವನ್ನ ಹೇಳ್ತಾ ಇದ್ದಾನೆ ಎಂಬುದು ನಮಗೆ ಸ್ಪಷ್ಟವಾಗ್ತದೆ. So this is the marriage custom of Israel. ಇದು ಇಸ್ರಾಯೇಲರ ಮದುವೆಯ ಒಂದು ಸಂಸ್ಕೃತಿಯಾಗಿದೆ ಅಥವಾ ಅವರ ಆಚಾರ ವಿಚಾರವಾಗಿದೆ. Now here Jesus says about 10 virgins. ಇಲ್ಲಿ ಯೇಸು ಸ್ವಾಮಿ 10 ಕನ್ನಿಕೆಯರ ಕುರಿತಾಗಿ ಹೇಳ್ತಾ ಇದ್ದಾನೆ. In this according to this parable, this 10 virgins may be the bridesmaids who have been assisting the bride. ಬಹುಶಃ ಈ 10 ಕನ್ಯಕೆಯರು ಆ ಮೊದಲಗಿತ್ತಿಗೆ ಸಹಾಯ ಮಾಡುವಂತ ಸೇವಕಿಯರಾಗಿ ಇರಬಹುದು. That is the marriage custom in Palestine for Israel. ಇದು ಆ ಫಲಸ್ತೀನ್ ದೇಶದಲ್ಲಿ ಅಥವಾ ಇಸ್ರಾಯೇಲ್ ದೇಶದಲ್ಲಿ ಇದ್ದಂತಹ ಒಂದು ರೂಢಿ ಅಥವಾ ಅವರ ಸಂಸ್ಕೃತಿಯ ವಾಡಿಕೆಯಾಗಿತ್ತು. And they expected to meet the groom as he comes to the bride's house. ಅವರು ಈ ಮದಲಿಂಗನು ಮೊದಲಗಿತ್ತಿಯ ಮನೆಗೆ ಬರುವಾಗ ಭೇಟಿ ನೀಡುವಾಗ ಇವರು ಸಿದ್ಧತೆಯೊಂದಿಗೆ ಆ ಮೊದಲಗಿತ್ತಿಗೆ ಸೇವೆಯನ್ನ ಸಲ್ಲಿಸುವಂತವರಾಗಿದ್ದರು.
everyone in the procession is expected to carry his or her own torch. ಈ ಒಂದು ಮೆರವಣಿಗೆಯು ರಾತ್ರಿಯ ಕಾಲದಲ್ಲಿ ಜರುಗುವುದರಿಂದ ಪ್ರತಿಯೊಬ್ಬರು ತಮ್ಮ ತಮ್ಮದೇ ಆದಂತಹ ದೀಪಗಳನ್ನ ಮಾತ್ರವಲ್ಲದೆ ಆ ದೀಪಗಳಿಗೆ ಬೇಕಾದಂತ ಎಣ್ಣೆಯನ್ನ ಅವರು ತೆಗೆದುಕೊಂಡು ಬರಬೇಕೆಂಬುದಂತ ಒಂದು ಒಂದು ನಿಯಮ ಅವರಲ್ಲಿತ್ತು. In this procession, there may be many without torch. ಈ ಒಂದು ಮೆರವಣಿಗೆಯಲ್ಲಿಯೂ ಸಹ ಅನೇಕರ ಬಳಿಯಲ್ಲಿ ಬಹುಶಃ ದೀಪಗಳು ಇಲ್ಲದೆ ಇದ್ದಿರಬಹುದು. And they are assumed as party crushers or even brigands. ಆದ್ರಿಂದ ಇವರು ಆ ಒಂದು ಸಂದರ್ಭದಲ್ಲಿ ಈ ಎಣ್ಣೆ ಇಲ್ಲದೆ ಇರುವಂತಹವರು ಅವರು ಈ ಒಂದು ಮೆರವಣಿಗೆಯಲ್ಲಿ ಸರಿಯಾದ ರೀತಿಯಲ್ಲಿ ಅವರು ಪಾಲ್ಗೊಳ್ತಾ ಇಲ್ಲ ಎಂಬಂತಹ ಒಂದು ಅನಿಸಿಕೆ ನಮಗೆ ಉಂಟಾಗ್ತದೆ. And this festival may take place for several days. ಈ ಒಂದು ಆಚರಣೆಯು ಅಥವಾ ಸಂಭ್ರಮವು ಅದು ಅನೇಕ ದಿನಗಳವರೆಗೆ ಜರುಗುವಂತದ್ದಾಗಿರ್ತದೆ. And finally the procession get underway at the bridegroom's house. ಕೊನೆಯದಾಗಿ ಈ ಒಂದು ಮೆರವಣಿಗೆಯು ಮದಲಗಿತ್ತಿಯ ಮನೆಯಲ್ಲಿ ಅದು ಮುಕ್ತಾಯಗೊಳ್ಳುವಂತದ್ದಾಗಿರ್ತದೆ. The torch was either a lamp or a stick with rags soaked with oil. ಈ ಒಂದು ಮೆರವಣಿಗೆಯಲ್ಲಿ ಬಳಸಿದಂತ ಬೆಳಕಿಗಾಗಿ ಬಳಸಿದಂತ ದೀಪವು ಕೆಲವೊಮ್ಮೆ ಆ ಒಂದು ದೀಪ ಮಣ್ಣಿನಿಂದ ಮಾಡಿದಂತ ಒಂದು ದೀಪವಾಗಿರ್ಬೋದು, ಅಥವಾ ಅವರು ಪಂಜನ್ನ ಅಂದ್ರೆ ಒಂದು ಕೋಲಿಗೆ ಒಂದು ಬಟ್ಟೆಯನ್ನ ಸುತ್ತಿ ಅದರಲ್ಲಿ ಎಣ್ಣೆ ಸುರಿದು ಪಂಜಾಗಿ ನಾವು ಅವರು ಉಪಯೋಗಿಸ್ತಾ ಇದ್ದಿರಬಹುದು. And this is the normal custom of marriage in Palestine for Israel. ಇದು ಪಾಲಸ್ತೀನ್ ದೇಶದಲ್ಲಿ, ಇಸ್ರಾಯೇಲ್ ದೇಶದಲ್ಲಿ ಸಾಮಾನ್ಯವಾಗಿ ಇದ್ದಂತಹ ಅವರ ಒಂದು ಸಂಸ್ಕೃತಿ. Keeping this in mind, Jesus says this parable. ಈ ಒಂದು ವಿಚಾರವನ್ನ ಇಟ್ಕೊಂಡು ಯೇಸು ಸ್ವಾಮಿ ಈ ಒಂದು ಸಾಮ್ಯವನ್ನ ಹೇಳ್ತಾ ಇದ್ದಾನೆ. And as I said at the beginning, that there is no doubt about that. This person is Jesus Christ. The bridegroom is Jesus Christ himself. ನಾನು ಮೊದಲೇ ಹೇಳಿದ್ದೆ, ಇಲ್ಲಿ ಯಾವ ಸಂದೇಹವೂ ಇಲ್ಲ. ಇಲ್ಲಿ ಹೇಳಲ್ಪಟ್ಟಿರುವಂತ ವ್ಯಕ್ತಿ ಅದು ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬಂತ ವಿಚಾರದಲ್ಲಿ ಎಲ್ಲರೂ ಅದನ್ನ ಒಪ್ಪಿಕೊಳ್ತಾರೆ. And we also confirm that this is about the return of Jesus Christ. ಮಾತ್ರವಲ್ಲದೆ ಈ ಒಂದು ಸಾಮ್ಯವು ಮುಖ್ಯವಾಗಿ ಯೇಸು ಕ್ರಿಸ್ತನ ಎರಡನೇ ಬರೋಣದ ಕುರಿತಾಗಿಯೂ ಹೇಳಲ್ಪಟ್ಟದೆ. But here the question comes. ಆದ್ರೆ ಪ್ರಶ್ನೆ ಬರ್ತದೆ, of which return? ಇದು ಆತನ ಯಾವ ಬರೋಣದ ಬಗ್ಗೆ ಇದು ಹೇಳಲ್ಪಟ್ಟಿದೆ? Because we have Jesus Christ had two phases in his returns. ಯಾಕಂದ್ರೆ ಆತನ ಎರಡನೆಯ ಬರೋಣದಲ್ಲಿ ಎರಡು ಹಂತಗಳಿವೆ. So which return is here Jesus is aiming at? ಆದ್ರಿಂದ ಆತನ ಎರಡನೆಯ ಬರೋಣದಲ್ಲಿ ಯಾವ ಹಂತವನ್ನ ಈ ಒಂದು ಸಾಮ್ಯ ಉದ್ದೇಶಿಸಿ ಹೇಳಲ್ಪಟ್ಟದಾಗಿದೆ? Is it the rapture or to set up the millennial kingdom at the end of the tribulation? ಇದು ಸಭೆ ಎತ್ತಲ್ಪಡುವಿಕೆಯ ಸಂಬಂಧದೊಂದಿಗೆ, ಅಂದ್ರೆ ಎರಡನೇ ಬರೋಣದ ಮೊದಲನೇ ಹಂತಕ್ಕೆ ಸಂಬಂಧಪಟ್ಟದಾಗಿದೆಯೋ, ಅಥವಾ ಎರಡನೇ ಬರೋಣದ ಎರಡನೆಯ ಹಂತ ನಾವೇನು ಹೇಳ್ತೇವೆ, ಆತನ ಸಹಸ್ರಮಾನದ ಕಾಲಕ್ಕೆ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ಆತನು ಭೂಮಿಗೆ ಪ್ರತ್ಯಕ್ಷವಾಗುವಂತದ ಆ ಒಂದು ಹಂತದಲ್ಲಿ ಸೂಚಿಸುವಂತ ಒಂದು ಸಾಮ್ಯವಾಗಿದೆಯೇ ಇದು ಎಂಬುವಂತ ಪ್ರಶ್ನೆ ನಮಗೆ ಉಂಟಾಗ್ತದೆ. This is one of the main tasks left with the interpreters of this or commentators with this parable. ಇದು ಸಾಮಾನ್ಯವಾಗಿ ವ್ಯಾಖ್ಯಾನಿಸುವಂತವರು ಮತ್ತು ಈ ಒಂದು ಸಾಮ್ಯದ ಅರ್ಥ ವಿವರಣೆ ಮಾಡುವಂತವರಿಗೆ ಒಂದು ಬಹಳ ದೊಡ್ಡದಾದಂತ ಒಂದು ಕೆಲಸವಾಗಿದೆ. ಇದನ್ನು ಯಾವ ರೀತಿಯಾಗಿ ಅದನ್ನ ನಾವು ವ್ಯಾಖ್ಯಾನಿಸಬೇಕು ಎಂಬುದಾಗಿ. Some interpreters interpret, or some commentators rather interpret oil as the Holy Spirit. ಕೆಲವು ವ್ಯಾಖ್ಯಾನಕಾರರು ಇಲ್ಲಿ ಹೇಳಲ್ಪಟ್ಟಿರುವಂತ ಈ ಒಂದು ಎಣ್ಣೆಯನ್ನ ಅವರು ಪವಿತ್ರಾತ್ಮನಿಗೆ ಹೋಲಿಸ್ತಾರೆ. Because it is symbolically used for him, that is Holy Spirit, in Acts and in 1 John.
ಯಾಕಂದ್ರೆ ನಾವು ನೋಡ್ತೇವೆ ಆ ಅಪೊಸ್ತಲರ ಕೃತ್ಯಗಳಲ್ಲಿಯೂ ಮತ್ತು ಆ ಇನ್ನಿತರ ಕಡೆಗಳಲ್ಲಿ ಪವಿತ್ರ ಆತ್ಮನಿಗೆ ಎಣ್ಣೆಯನ್ನ ಎಣ್ಣೆಗೆ ಸಂಬಂಧಿಸಿ ಹೋಲಿಸಿಕೊಂಡು ಸಂಬೋಧಿಸಿರುವುದನ್ನ ನಾವು ನೋಡ್ತೇವೆ. So they understand the Holy Spirit will be taken away from the world prior to the tribulation, and parable is a reference to the church age. ಅವರ ಪ್ರಕಾರವಾಗಿ ನಮ್ಗೆ ಗೊತ್ತಿದೆ, ಈ ಒಂದು ಸಂಕಟ ಕಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ಅಂದ್ರೆ ಆರಂಭವಾಗುವ ಸಂದರ್ಭದಲ್ಲಿ ಪವಿತ್ರಾತ್ಮನನ್ನ ಭೂಮಿಯಿಂದ ತೆಗೆದು ಹಾಕಲ್ಪಡುತ್ತದೆ. ಆದ್ರಿಂದ ಆ ಸಂದರ್ಭದಲ್ಲಿ ಈ ಒಂದು ಪವಿತ್ರಾತ್ಮನ ಕುರಿತಾಗಿ ಅವರು ಈ ಒಂದು ಎಣ್ಣೆಗೆ ಹೋಲಿಸಿ ಅವರು ಈ ಸಾಮ್ಯವನ್ನ ಅವರು ಎತ್ತಲ್ಪಡುವಿಕೆಗೆ ಅವರು ಅನ್ವಯಿಸ್ತಾರೆ. So the oil with the virgin they take it the Holy Spirit, that is one side of interpretation. ಹೀಗೆ ಒಂದು ಭಾಗದ ವ್ಯಾಖ್ಯಾನ ಅದೇನಪ್ಪ ಅಂತಂದ್ರೆ ಈ ಎಣ್ಣೆಯು ಅದು ಪವಿತ್ರಾತ್ಮನಿಗೆ ಹೋಲಿಕೆಯಾಗಿದೆ ಅಥವಾ ಪವಿತ್ರಾತ್ಮನನ್ನು ಸೂಚಿಸುವಂತದಾಗಿದೆ ಎಂಬುದಾಗಿದೆ. It is very common and widely accepted interpretation. ಇದು ಬಹಳ ಸಾಮಾನ್ಯವಾಗಿ ಸ್ವೀಕರಿಸಲ್ಪಟ್ಟಂತ ಒಂದು ವ್ಯಾಖ್ಯಾನವಾಗಿದೆ. But it is more reasonable to take the work of the Holy Spirit in the tribulation saints. ಆದರೆ ಬಹಳ ಕುಲಂಕುಷವಾಗಿ ನಾವು ಪರಿಗಣಿಸಬೇಕಾದದ್ದು ಇಲ್ಲಿ ಪವಿತ್ರಾತ್ಮನ ಕಾರ್ಯ ಆ ಒಂದು ಸಂಕಟ ಕಾಲದಲ್ಲಿ ತನ್ನ ಸಂತರ ಮೇಲೆ ಆತನು ಮಾಡುವಂತ ಕಾರ್ಯಗಳು ಕ್ರಿಯೆಗಳ ಕುರಿತಾಗಿ ನಾವು ಪರಿಗಣಿಸಬೇಕು. Especially through the witness or the two witnesses in the tribulation period. ಅದರಲ್ಲೂ ವಿಶೇಷವಾಗಿ ಈ ಒಂದು ಸಂಕಟ ಕಾಲದಲ್ಲಿ ಇಬ್ಬರು ಸಾಕ್ಷಿಗಳು ನಾವು ನೋಡ್ತೇವೆ. ಅವರು ಸ್ವಾರ್ಥೆನ ಸಾರುವಂತವರಾಗಿರ್ತಾರೆ. ಅವರ ಮೂಲಕವಾಗಿ ಪವಿತ್ರಾತ್ಮನು ಅನೇಕ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ. So we cannot think that there won't be any activities of the Holy Spirit during the tribulation time. ಆದ ಕಾರಣ ಸಂಕಟ ಕಾಲದಲ್ಲಿಯೂ ಸಹ ಪವಿತ್ರಾತ್ಮನಿಗೆ ಯಾವುದೇ ರೀತಿಯಾದಂತ ಒಂದು ಪಾತ್ರವು ಇಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಾರದು. We also must note that no one can buy Holy Spirit. ಅಷ್ಟು ಮಾತ್ರವಲ್ಲದೆ ಇನ್ನೊಂದು ವಿಷಯ ನಾವು ತಿಳ್ಕೊಳ್ಬೇಕು, ಯಾರೂ ಕೂಡ ಹಣವನ್ನ ಕೊಟ್ಟು ಪವಿತ್ರಾತ್ಮನನ್ನ ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. Holy Spirit is not a feeling. ಪವಿತ್ರಾತ್ಮನು ನಮಗೆ ಆಗುವಂತ ಒಂದು ಅನುಭವವಲ್ಲ. Holy Spirit is not a power. ಪವಿತ್ರಾತ್ಮನು ಒಂದು ಶಕ್ತಿ ಅಲ್ಲ. He is a person. ಆತನು ಒಬ್ಬ ವ್ಯಕ್ತಿಯಾಗಿದ್ದಾನೆ. He is God himself. ಆತನು ದೇವರಾಗಿದ್ದಾನೆ. So we have to keep that fundamental truth in our minds. ಆದ್ದರಿಂದ ಈ ಅಡಿಸ್ಥಾನ ಉಪದೇಶವನ್ನ ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಳ್ಬೇಕು. Therefore nobody can buy God. ಆದ್ರಿಂದ ಯಾರು ಕೂಡ ದೇವರನ್ನ ಹಣ ಕೊಟ್ಟು ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. But in this parable, the 5 foolish virgins went out and brought oil. ಆದರೆ ಈ ಒಂದು ಸಮಯದಲ್ಲಿ ಈ 5 ಮೂರ್ಖ ಕನ್ನಿಕೆಯರು ಅವರು ಹೋಗಿ ಹಣ ಕೊಟ್ಟು ಅವರು ಎಣ್ಣೆಯನ್ನ ಖರೀದಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. And also Holy Spirit is not a reference only to the church age. ಅಷ್ಟು ಮಾತ್ರವಲ್ಲದೆ ಪವಿತ್ರಾತ್ಮನು ಕೇವಲ ಸಭೆಯ ಈ ಕಾಲಾವಧಿಗೆ ಮಾತ್ರ ಆತನ ಕಾರ್ಯವು ನಿಗದಿಪಡಿಸಲಾಗಲಿಲ್ಲ. Further, the church is referred to as bride and not virgin. ಮತ್ತೆ ನಾವು ನೋಡ್ತೇವೆ ಸಭೆಯನ್ನ ನಾವು ವಧುವಿಗೆ ಹೋಲಿಸ್ತೇವೆ, ಬದಲಾಗಿ ಅದನ್ನ ಕನ್ನಿಕೆಗೆ ನಾವು ಹೋಲಿಸುವುದಿಲ್ಲ. The word for virgin is parthenos in Greek, that means a maiden. ಕನ್ನಿಕೆ ಎಂಬುದಾಗಿ ಹೇಳುವಂತ ಆ ಒಂದು ಪದವು ಗ್ರೀಕ್ ನಲ್ಲಿ ಪಾರ್ಟ್ನೆವೋಸ್ ಎಂಬುದಾಗಿ ನಾವು ಕರಿತೇವೆ. That means a maiden. ಅದರ ಅರ್ಥ ಆ ಒಂದು ಕನ್ಯೆ ಎಂಬುದಾಗಿ ನಾವು ನೋಡ್ತೇವೆ. ವಿವಾಹಿತವಾದಂತ ಮಗಳು. More is an unmarried daughter or virgin.
ಅಂದ್ರೆ ಅವಿವಾಹಿತವಾದಂತ ಮಗಳು, ಅವಳು ಕನ್ಯೆಯಾಗಿದ್ದಾಳೆ. Whereas the term for bride is nymphen. ಆದರೆ ವಧುವಿಗೆ ಬಳಸಲ್ಪಟ್ಟಿರುವಂತಹ ಗ್ರೀಕ್ ಪದ ನಿಂಫೆನ್ ಎಂಬುದಾಗಿದೆ. And means a betrothed girl. ಅಂದ್ರೆ ನಿಶ್ಚಿತಾರ್ಥವಾಗಿರುವಂತ ಒಬ್ಬ ಹೆಣ್ಮಗಳು, A son's wife. ಮಗನ ಹೆಂಡತಿ, Daughter-in-law. ಸೊಸೆ. So Paul uses the word parthenos in 2 Corinthians 11:2. We know all that. ಪೌಲನು 2 ಕೊರಿಂಥ 11:2 ಬಳಸುವಂತ ಪದ ಗ್ರೀಕ್ ಪದ ಪರ್ಕ್ನೆವೋಸ್ ಎಂಬ ಪದವನ್ನ ಬಳಸುವಂತವನಾಗಿದ್ದಾನೆ. That means a pure bride. ಅದರ ಅರ್ಥ ಶುದ್ಧ ವಧುವಾಗಿದೆ. It is to emphasize the purity of his bride, the church. ಇಲ್ಲಿ ಪರಿಶುದ್ಧವಾಗಿರುವಂತ ಸಭೆಯನ್ನ ಉದ್ದೇಶಿಸಿಕೊಂಡು ಅದಕ್ಕೆ ಒತ್ತು ಕೊಡುತ್ತಾ ಪೌಲನು ಈ ಪದಗಳನ್ನ ಪ್ರಯೋಗ ಮಾಡುವುದನ್ನು ನಾವು ನೋಡುತ್ತೇವೆ. The major thrust of the parable is as in householder and watchful servant, unfaithful servant is watchfulness. ಈ ಒಂದು ಸಾಮ್ಯದ ಬಹಳ ಮುಖ್ಯವಾದಂತ ಒಂದು ತಿರುಳು ಅಥವಾ ಅದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವು ಹಿಂದೆ ನೋಡಿದಂತ ಸಾಮ್ಯಗಳ ಅದೇ ತಿರುಳಾಗಿದೆ. ಇಲ್ಲಿಯೂ ಸಹ ನಾವು ನೋಡುವಂಥದ್ದು ಗೃಹಸ್ಥ ಮತ್ತು ಅಪನಂಬಿಗಸ್ತನಾದಂಥ ಸೇವಕನಲ್ಲಿ ನಾವು ನೋಡುವಂತೆ ಆ 2 ಸಾಮ್ಯಗಳಲ್ಲಿ ನಾವು ನೋಡಿದಂತ ಹಾಗೆ ಇಲ್ಲಿಯೂ ಸಹ ಈ ಸಾಮ್ಯದ ಮುಖ್ಯ ತಿರುಳು ನಾವು ಎಚ್ಚರವಾಗಿರಬೇಕು, ಜಾಗರೂಕರಾಗಿರಬೇಕು ಎಂಬಂತ ವಿಷಯವಾಗಿದೆ. Some interpreters take these parables representing for expression or for period of the history of Christianity. ಇನ್ನು ಕೆಲವು ವ್ಯಾಖ್ಯಾನಕಾರರು ಈ ಒಂದು ಸಾಮ್ಯವನ್ನ ಅವರು ಈ ರೀತಿಯಾಗಿಯೂ ಸಹ ಅವರು ವ್ಯಾಖ್ಯಾನಿಸ್ತಾರೆ. ಅಂದ್ರೆ ಈ ಸಾಮ್ಯವು ಇತಿಹಾಸದ 4 ಅವಧಿಗಳ ಕ್ರೈಸ್ತರ ಕುರಿತಾಗಿದೆ ಎಂಬುದನ್ನ ಅವರು ಹೇಳಿ ಅದನ್ನ ವ್ಯಾಖ್ಯಾನಿಸ್ತಾರೆ. This is just for information. You can note to the notes. ನೀವು ಇದು ನಿಮಗೆ ಕೇವಲ ಒಂದು ಮಾಹಿತಿಗೋಸ್ಕರವಾಗಿ ನಾನು ಇದನ್ನ ಹೇಳಿದೆ. ನೀವು ನೋಟ್ಸ್ ನಲ್ಲಿ ಇದನ್ನ ಇನ್ನು ವಿವರವಾಗಿ ಸವಿಸ್ತಾರವಾಗಿ ನೀವು ಇದನ್ನ ಓದಿ ತಿಳ್ಕೊಳ್ಬಹುದು. Now again, in an Oriental wedding, there are 3 stages mainly. Oriental means Palestina. ಇಲ್ಲಿ ನಾವು ನೋಡ್ತೇವೆ ಮತ್ತೆ ಒಂದು ಪೌರಸ್ತ್ಯ ವಿವಾಹವು ಅಂದ್ರೆ ಇಂದಿನ ಕಾಲದಲ್ಲಿ ನೋಡುವಂತ ಪ್ರಾಚೀನ ಕಾಲದ ಒಂದು ವಿವಾಹದಲ್ಲಿ ನಾವು ನೋಡುವಾಗ ಅಲ್ಲಿ 3 ಹಂತಗಳನ್ನ ನಾವು ಗಮನಿಸಬಹುದು. The first one is the legal marriage arranged by the parents of the bridegroom and the bride. ಮದಲಿಂಗನ ಮತ್ತು ವಧುವಿನ ಹೆತ್ತವರು ಏರ್ಪಡಿಸಿದಂತ ಒಂದು ಕಾನೂನುಬದ್ಧವಾದಂತ ಒಂದು ವಿವಾಹ. The second stage is the traditional ceremony which takes place at the arrival of the bridegroom with his friends to the bride's home and claim her as his own. ಎರಡನೇ ಹಂತದಲ್ಲಿ ನಾವು ನೋಡುತ್ತೇವೆ ವಧುವಿನ ಮನೆಗೆ ತನ್ನ ಸ್ನೇಹಿತರೊಂದಿಗೆ ವಧು ಅಥವಾ ವರನು ಅವನ ಆಗಮನದ ಸಮಯದಲ್ಲಿ ನಡೆಯುವ ಸಾಂಪ್ರದಾಯಿಕ ಆಚರಣೆ ಮತ್ತು ವಧುವನ್ನ ಅವನು ತನ್ನದು ಎಂದು ಹೇಳಿಕೊಳ್ಳುವಂತ ಆ ಒಂದು ಸಮಾರಂಭ. The third stage is marriage feast. ಮೂರನೇ ಹಂತದಲ್ಲಿ ಕೊನೆ ಹಂತದಲ್ಲಿ ನಾವು ನೋಡುವಂಥದ್ದು ಮದುಮಗನ ಮನೆಯಲ್ಲಿ ಮದುವೆಯ ಔತಣಕೂಟ. This takes place at the home of the bridegroom. ಇದು ಆ ಒಂದು ವಧುವಿನ ಮನೆಯಲ್ಲಿ ನಡೆಯುವಂತ ಒಂದು ಸಮಾರಂಭವಾಗಿದೆ. As far as the church is concerned, only the engagement is over. ಸಭೆ ಕುರಿತಾಗಿ ನಾವು ಹೇಳುವುದಾದರೆ ನಮಗೆ ಸಭೆಗೆ ಕೇವಲ ನಿಶ್ಚಿತಾರ್ಥವಾಗಿದೆ ಅಷ್ಟೇ. Marriage and marriage feast is yet in future. ಮದುವೆ ಮತ್ತು ಮದುವೆಯ ಔತಣ ಮುಂದೆ ಭವಿಷ್ಯದಲ್ಲಿ ನಡೆಯುವಂತ 2 ಹಂತಗಳಾಗಿವೆ. So as we study the scripture, we know the legal marriage is taken as marriage which is already took place at the bridegroom's coming. ನಾವು ನೋಡ್ತೇವೆ ಈ ಒಂದು
ನಾವು ನೋಡುವಂತ ಮೊದಲನೇ ಹಂತ ಅಂದ್ರೆ ಕಾನೂನುಬದ್ಧವಾಗಿ ನಡಿಬೇಕಾದಂತ ವಿವಾಹವು ನಮಗೆ ಈಗಾಗಲೇ ಅಂದ್ರೆ ಸಭೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಡೆದಿದೆ. ಯಾಕಂದ್ರೆ ಕ್ರಿಸ್ತನು ಈಗಾಗಲೇ ಬಂದಿದ್ದಾನೆ. ಆದ್ರಿಂದ ಈ ಒಂದು ಹಂತವು ನಮಗೆ ಮುಗಿದಿದೆ. A careful study of this parable will make clear that the Lord is indicating that ಬಹಳ ಪ್ರಾಮುಖ್ಯವಾಗಿ ನಾವು ಈ ಸಾಮ್ಯವನ್ನ ನಾವು ಅಧ್ಯಯನ ಮಾಡುವುದಾದ್ರೆ ಇಲ್ಲಿ ಯೇಸು ಕ್ರಿಸ್ತನು ಬಹಳ ಸ್ಪಷ್ಟವಾಗಿ ಒಂದು ವಿಚಾರವನ್ನ ನಮ್ಮ ಮನಸ್ಸಿಗೆ ತರ್ತಾನೆ. following the regathering of Israel, the next event is the judgment of Israel on earth to determine who will go to the kingdom. ಬಹಳ ಸ್ಪಷ್ಟವಾಗಿ ನಾವಿಲ್ಲಿ ಈ ಸಾಮ್ಯದ ಮೂಲಕವಾಗಿ ತಿಳ್ಕೊಳ್ಳುವಂತ ವಿಷಯ, ಯೇಸುಸ್ವಾಮಿ ಹೇಳುವಂತ ನಮಗೆ ವಿಚಾರ ಏನಪ್ಪಾ ಅಂತಂದ್ರೆ, ಇಡೀ ಇಸ್ರಾಯೇಲರು ಅವರ ಒಟ್ಟುಗೂಡುವಿಕೆ ಆದ ನಂತರ, ಅಂದ್ರೆ ಅವರ ಸ್ವಂತ ದೇಶದಲ್ಲಿ ಅವರ ಒಟ್ಟುಗೂಡುವಿಕೆ ಆದ ನಂತರ ನಾವು ನೋಡ್ತೇವೆ ಮುಂದಿನ ಘಟನೆ ಏನಾಗಿರ್ತದೆ ಅಂದ್ರೆ, ಯಾರು ಆತನ ರಾಜ್ಯಕ್ಕೆ, ದೇವರ ರಾಜ್ಯಕ್ಕೆ ಹೋಗಬೇಕು ಎಂಬುದನ್ನ ನಿರ್ಧರಿಸುವುದಕ್ಕೋಸ್ಕರವಾಗಿ ಭೂಮಿಯ ಮೇಲೆ ಇಸ್ರಾಯೇಲರಿಗೆ ಒಂದು ನ್ಯಾಯ ತೀರ್ಪು ಉಂಟಾಗ್ತದೆ ಎಂಬುದನ್ನ ನಾವು ನೋಡ್ತೇವೆ. ಆ ಒಂದು ನ್ಯಾಯ ತೀರ್ಪನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಸಾಮ್ಯದ ಮೂಲಕವಾಗಿ ಆತನು ಸೂಚಿಸುವುದನ್ನ ನಾವು ನೋಡ್ತೇವೆ. Here the kingdom means the millennial kingdom. ಇಲ್ಲಿ ರಾಜ್ಯ ಎಂಬುದಾಗಿ ನಾವು ದೇವರ ರಾಜ್ಯ ಎಂಬುದಾಗಿ ಹೇಳುವಾಗ ಅದು ಯೇಸು ಕ್ರಿಸ್ತನ ಸಹಸ್ರಮಾನ ಆಳ್ವಿಕೆಯನ್ನ ಸೂಚಿಸುವಂತದಾಗಿದೆ. So as the study progresses, we need to identify who these virgins are. ಆದ್ರಿಂದ ನಮ್ಮ ಅಧ್ಯಯನವನ್ನ ನಾವು ಇನ್ನು ಆಳವಾಗಿ ನಾವು ಮುಂದುವರಿಸುವಾಗ ಈ ಕನ್ನಿಕೆಯರು, ಎರಡು ಗುಂಪಿನ ಕನ್ನಿಕೆಯರು, ಇವರು ಯಾರಾಗಿದ್ದಾರೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. Because we know that the bridegroom is Jesus Christ, and this is about the coming of Jesus Christ, or return of Jesus Christ. ಬಹಳ ಸ್ಪಷ್ಟವಾಗಿ ಗೊತ್ತು, ಇಲ್ಲಿರುವಂತಹ ಮೊದಲಿಂಗನು ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಮಾತ್ರವಲ್ಲದೆ ಈ ಸಾಮ್ಯದ ಮುಖ್ಯ ಉದ್ದೇಶ ಅಥವಾ ತಿರುಳು ಯೇಸು ಕ್ರಿಸ್ತನ ಬರೋಣವಾಗಿದೆ. Now we need to find out who these virgins are. ಈಗ ಈ ಕನ್ನಿಕೆಯರು ಯಾರಾಗಿದ್ದಾರೆ ಎಂಬುದನ್ನು ನಾವು ಕಂಡುಹಿಡಿಯಬೇಕು. There are two main views. ಇದಕ್ಕೆ ಎರಡು ಮುಖ್ಯವಾದಂತಹ ಒಂದು ದೃಷ್ಟಿಕೋನಗಳಿವೆ. The first one is the Lord is exclusively dealing with Israel. ಮೊದಲನೆಯ ದೃಷ್ಟಿಕೋನದ ಪ್ರಕಾರವಾಗಿ ಈ ಒಂದು ಸಾಮ್ಯದಲ್ಲಿರುವ ನೋಡುವಂತ ಈ ಕನ್ನಿಕೆಯರು ಅದು ನೇರವಾಗಿ ಇಸ್ರಾಯೇಲರೊಂದಿಗೆ ದೇವರು ವ್ಯವಹರಿಸ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. This is very much clear in Matthew 24:4-44. ಇದು ಬಹಳ ಸ್ಪಷ್ಟವಾಗಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 4ರಿಂದ 44ನೇ ವಚನಗಳವರೆಗೆ ನಾವು ನೋಡ್ತೇವೆ. So the very context is Jesus is dealing with Israel. ಅದರಿಂದ ಇಲ್ಲಿರುವಂತ ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ಯೇಸು ಸ್ವಾಮಿಯು ಆತನು ಇಸ್ರಾಯೇಲರೊಂದಿಗೆ ಆತನು ವ್ಯವಹರಿಸ್ತಾ ಇದ್ದಾನೆ. Another view is that he is dealing with the present age, that is the church is in view here. ಇನ್ನೊಂದು ದೃಷ್ಟಿಕೋನ ಈ ಕನ್ನಿಕೆಯರ ಕುರಿತಾಗಿರುವಂತದ್ದು ಅದೇನಪ್ಪ ಅಂತಂದ್ರೆ, ಈ ಕನ್ನಿಕೆಯರು ಅವರು ಈ ಪ್ರಸ್ತುತ ಯುಗದಲ್ಲಿ ಇರುವಂತಹ ಸಭೆಗೆ ಹೋಲಿಸಿಕೊಂಡು ವ್ಯಾಖ್ಯಾನಿಸ್ತಾರೆ. This second view is based on that the oil in the virgins represents the Holy Spirit. ಈ ಎರಡನೆಯ ದೃಷ್ಟಿಕೋನದ ಪ್ರಕಾರವಾಗಿ ಈ ಕನ್ನಿಕೆಯರು ಹೊಂದಿದಂತ ಎಣ್ಣೆಯು ಪವಿತ್ರಾತ್ಮನನ್ನ ಪ್ರತಿನಿಧಿಸುತ್ತದೆ ಎಂಬುದರ ಮೇಲೆ ಆಧಾರವಾಗಿದೆ. Another thing is that the Jewish believers of the tribulation would not slumber because signs of the Messiah's return were already given to them. ಅಷ್ಟು ಮಾತ್ರವಲ್ಲದೆ ಈ ಸಂಕಟ ಕಾಲದಲ್ಲಿ ಇರುವಂತಹ ಯಹೂದಿ ವಿಶ್ವಾಸಿಗಳು ಅವರು ನಿದ್ರಿಸ್ತಾ ಇರಲಿಲ್ಲ ಅಥವಾ ಅಜಾಗರೂಕರಾಗಿರಲಿಲ್ಲ. ಯಾಕಂದ್ರೆ ಮಸಿಯನ ಹಿಂದಿರುಗುವಿಕೆ, ಆತನ ಬರೋಣದ ಕುರಿತಾಗಿರುವಂತಹ ಸಂಕೇತಗಳನ್ನ ಈಗಾಗಲೇ ಅವರಿಗೆ ನೀಡಲಾಗಿದೆ ಎಂಬುದನ್ನ ಪ್ರತಿಪಾದಿಸ್ತಾರೆ. So there are many reasons to say that the virgin is not representing the present church. ಅದರಿಂದ
ಅನೇಕ ಕಾರಣಗಳನ್ನ ನಾವು ಈಗ ಹೇಳಿದ ಹಾಗೆ ಈ ಕನ್ನಿಕೆಯರು ಖಂಡಿತವಾಗ್ಲೂ ಅವರು ಸಭೆಯನ್ನ, ಈ ಪ್ರಸ್ತುತ ಯುಗದಲ್ಲಿರುವಂತಹ ಸಭೆಯನ್ನ ಪ್ರತಿನಿಧಿಸುವವರಲ್ಲ ಎಂಬುದಾಗಿ ನಾವು ನೋಡ್ತೇವೆ. If it is church, the interpretation goes like that: the true believers are the virgins or vice virgins with oil, extra oils. ಹಾಗೆ ನಾವು ನೋಡುವಾಗ ಈ ರೀತಿಯಾದಂತಹ ಒಂದು ವ್ಯಾಖ್ಯಾನ ಮಾಡಿದರೆ ಈ ನಿಜವಾದಂತ ಕನ್ನಿಕೆ ಅಂದ್ರೆ ಬುದ್ಧಿವಂತರಾದಂತ ಈ 5 ಕನ್ನಿಕೆಯರು ಅವರು ಎಣ್ಣೆನ ಹೆಚ್ಚಾದಂತ ಎಣ್ಣೆನ ಇಟ್ಟುಕೊಂಡಂತವರನ್ನ ಈ ಸಭೆಗೆ ಹೋಲಿಸುವಂತದ್ದಾಗಿರ್ತದೆ. And the foolish virgins who are not ready with extra oil are foolish. I mean, they are not really real believers. ಹಾಗಾದರೆ ನಾವು ನೋಡ್ತೇವೆ ಈ ಮೂರ್ಖ ಕನ್ನಿಕೆಯರು ಅಂದ್ರೆ ಅವ್ರ ಹೆಚ್ಚಿನ ಎಣ್ಣೆಯನ್ನ ಕೊಳ್ಳದೇ ಇದ್ದಂಥವರು, ಈ ಮೂರ್ಖ ಕನ್ನಿಕೆಯರು ಅವರು ಸಿದ್ಧರಾಗದೇ ಇದ್ದಂತಹ ಕ್ರೈಸ್ತರಿಗೆ ಹೋಲಿಸುವಂತವರಾಗಿರ್ತಾರೆ. According to this view, the 10 virgins represent the New Testament church, the 5 true believers and the other 5 false believers. ಈ ವ್ಯಾಖ್ಯಾನದ ಪ್ರಕಾರವಾಗಿ 10 ಕನ್ನಿಕೆಯರು ಹೊಸ ಒಡಂಬಡಿಕೆ ಸಭೆಯ ವಿಶ್ವಾಸಿಗಳಿಗೆ ಅನ್ವಯಿಸುವಂತವರಾಗಿರ್ತಾರೆ. ಅದರಲ್ಲಿ 5 ಜನ ಬುದ್ಧಿವಂತರು, ಇನ್ನು 5 ಜನ ಮೂರ್ಖರು. Because the 5 believers, the wise virgins, they stored extra oil with them. They were taken at rapture. And those who are not good believers or false believers, pretending or professing believers, they will be left behind. ಹೀಗೆ 5 ಕನ್ನಿಕೆಯರು ಅವರು ಬುದ್ಧಿವಂತರಾದಂತವರು, ಬುದ್ಧಿವಂತ ವಿಶ್ವಾಸಿಗಳು, ಇವರು ಆತನ ಬರೋಣದಲ್ಲಿ ಎತ್ತಲ್ಪಡ್ತಾರೆ. ಇನ್ನು ಉಳಿದಂತ 5 ಮೂರ್ಖರು ಅವರು ವಿಶ್ವಾಸಿಗಳಲ್ಲದೆ ಇರುವಂತವರು ಅಥವಾ ಸಿದ್ಧರಾಗಿ ಇಲ್ಲದೆ ಇದ್ದಂತಹ ವಿಶ್ವಾಸಿಗಳು ಅಥವಾ ಕೈ ಬಿಡಲ್ಪಟ್ಟಂತಹ ವಿಶ್ವಾಸಿಗಳಿಗೆ ಹೋಲಿಕೆ ಆಗ್ತಾರೆ. In other words, the true wise virgins are the invisible church and the foolish virgins are visible church. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಈ ಬುದ್ಧಿವಂತರಾದಂತಹ ಕನ್ನಿಕೆಯರು ಕಣ್ಣಿಗೆ ಕಾಣದೇ ಇರುವಂತ ಅಂದ್ರೆ ಮರೆಯಾಗಿರುವಂತಹ ವಿಶ್ವಾಸಿಗಳು, 5 ಮೂರ್ಖ ಕನ್ನಿಕೆಯರು ಅವರು ಕಣ್ಣಿಗೆ ಕಾಣುವಂತ ಮೂರ್ಖ ವಿಶ್ವಾಸಿಗಳಾಗಿರ್ತಾರೆ. Only God knows who is the real and who is the false. ದೇವರಿಗೆ ಮಾತ್ರ ಗೊತ್ತದೆ ಇಲ್ಲಿ ಬುದ್ಧಿವಂತರು ಯಾರು, ಮೂರ್ಖರು ಯಾರು ಎಂಬುವಂತ ವಿಚಾರ. In short, the 10 virgins represent the church. ಇನ್ನು ಸಂಕ್ಷಿಪ್ತವಾಗಿ ನಾವು ಹೇಳುವುದಾದರೆ ಈ 10 ಕನ್ನಿಕೆಯರು ಅವರು ಸಭೆಯಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೋಲಿಕೆ ಆಗಿದ್ದಾರೆ. But there are many reasons to say that these virgins do not represent the church. ಆದರೆ ಈ 10 ಕನ್ನಿಕೆಯರು ಅವರು ಸಭೆಯನ್ನ ಪ್ರತಿನಿಧಿಸುವುದು ಇರುಲ್ಲ ಎಂಬುದಕ್ಕೆ ಕಾರಣಗಳಿವೆ. Number one is the time indicated by the word then in Matthew 25:1. ಮೊದಲನೇದಾಗಿ ನಾವು ನೋಡುತ್ತೇವೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನದಲ್ಲಿ ಆಗ ಎಂಬ ಪದದಿಂದ ಸೂಚಿಸಲ್ಪಟ್ಟಂತ ಸಮಯದ ಕುರಿತಾಗಿ ನಾವು ಗಮನಿಸಬೇಕು. It would not be the churches but continue the chronology of Israel's events as the Lord continues to reply the original question. ಇಲ್ಲಿ ನಾವು ನೋಡುತ್ತೇವೆ ಈ ಒಂದು ಪದಪ್ರಯೋಗಕ್ಕೆ ಸೂಚಿಸಲ್ಪಟ್ಟಂತ ಸಮಯವು ಅದು ಸಭೆಯ ಯುಗಕ್ಕೆ ಸೀಮಿತವಾಗಿರುವುದಿಲ್ಲ, ಆದರೆ ಕರ್ತನು ಮೂಲ ಪ್ರಶ್ನೆಗೆ ಉತ್ತರಿಸುವುದನ್ನ ಮುಂದುವರಿಸುತ್ತಾ ಇಸ್ರಾಯೇಲಿನ ಘಟನೆಗಳ ಕಾಲಾನುಕ್ರಮವನ್ನ ಮುಂದುವರಿಸುತ್ತಾನೆ. We know the disciples asked a certain question to Jesus. ನಮಗೆ ಗೊತ್ತಿದೆ ಶಿಷ್ಯರು ಯೇಸು ಸ್ವಾಮಿಯ ಬಳಿಯಲ್ಲಿ ಅನೇಕ ಪ್ರಶ್ನೆಗಳನ್ನು ಅವರು ಕೇಳ್ತಾರೆ. And Jesus was answering and continuing answering. This is a portion of that. The context is different. ಈ ಒಂದು ಭಾಗವನ್ನು ಅದನ್ನೇ ನಾವು ನೋಡುತ್ತೇವೆ, ಆದರೆ ಇಲ್ಲಿ ಹಿನ್ನೆಲೆ ಬೇರೆ ಆಗಿದೆ. So he is speaking about not the church but about Israel.
ಇಲ್ಲಿ ಯೇಸು ಸ್ವಾಮಿ ಆತನು ಸಭೆ ಕುರಿತಾಗಿ ಮಾತಾಡಲಿಲ್ಲ, ಬದಲಾಗಿ ಆತನು ಇಸ್ರಾಯೇಲನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾನೆ. Now the chronology is interrupted by the now in 24:32 Matthew. ಇಲ್ಲಿ ಬರುವಂತ ಈ ಒಂದು ಕಾಲಾನುಕ್ರಮಕ್ಕೆ ನಾವು ನೋಡುವಾಗ ಅದನ್ನ ಈಗ ಎಂಬುದಾಗಿ ಈ ಒಂದು ಪದ ಪ್ರಯೋಗವನ್ನ ನಾವು ನೋಡ್ತೇವೆ. ಮುಖ್ಯವಾಗಿ ಮತ್ತಾಯನ ಬರೆದ ಸುವಾರ್ತೆ 24:32 ನಾವು ನೋಡ್ತೇವೆ ಇದನ್ನು. This stands against the view that virgins are the New Testament church. ಈ ಒಂದು ವಾದದ ಪ್ರಕಾರವಾಗಿ ಖಂಡಿತವಾಗಲೂ ಆ 10 ಕನ್ನಿಕೆಯರು ಸಭೆಯನ್ನ ಸೂಚಿಸುವುದಿಲ್ಲ ಎಂಬುದನ್ನ ರುಜುಪಡಿಸ್ತಾರೆ. Number 2, the Lord is returning to earth to the marriage feast as the bridegroom. His bride must be accompanying with him. ಎರಡನೇ ವಾದ ಏನಪ್ಪಾ ಅಂತಂದ್ರೆ, ಕರ್ತನು ಮದಲಿಂಗನಾಗಿ ಮದುವೆಯ ಆ ಒಂದು ಹಬ್ಬಕ್ಕೆ ಭೂಮಿಗೆ ಹಿಂದಿರುಗುತ್ತಾನೆ, ಅವನ ವಧುವಿನ ಜೊತೆಯಲ್ಲಿ ಇರಬೇಕಾಗಿದೆ. ಆದ್ದರಿಂದ ಇಲ್ಲಿ ಕಾಯ್ತಾ ಇರುವಂತ ವಧು ಅದು ಸಭೆ ಆಗುವುದಕ್ಕೆ ಸಾಧ್ಯವಿಲ್ಲ. I think you understand, Jesus is coming with his bride for the marriage feast, not for marriage feast. ನೀವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಮೊದಲಿಂಗನಾದಂತ ಯೇಸು ಸ್ವಾಮಿ ಆತನು ಮದುವೆಯ ಹಬ್ಬಕ್ಕೆ, ಅಂದರೆ ಆ ಒಂದು ಮದುವೆಯ ಔತಣಕ್ಕೋಸ್ಕರವಾಗಿ ಆತನು ವಧುವಿನೊಂದಿಗೆ ಆತನು ಭೂಮಿಗೆ ಬರುವಂತವನಾಗಿದ್ದಾನೆ. ಆದ್ರಿಂದ ಆತನ ಜೊತೆಯಲ್ಲಿ ವಧು ಇರಬೇಕು. At that time, bride is accompanied with the bridegroom. That means church is already with the bridegroom. ಆದ್ರಿಂದ ಆ ಒಂದು ಔತಣಕ್ಕೆ ಬರುವಾಗ, ಮದಲಿಂಗನು ಬರುವಾಗ ಆತನ ಜೊತೆಯಲ್ಲಿ ಆತನ ವಧುವನ್ನು ಸಹ ಆತನು ಕರೆದುಕೊಂಡು ಬರ್ತಾನೆ. ಅಂದ್ರೆ ಆಗಾಗಲೇ ಆ ಒಂದು ಎರಡನೇ ಹಂತದಲ್ಲಿ ಬರುವಾಗ ಈ ಸಭೆಯು ಎತ್ತಲ್ಪಟ್ಟು ಆತನೊಂದಿಗೆ ಇರುವಂತದ್ದಾಗಿರ್ತಾರೆ. ಆದ ಕಾರಣ ಆತನೊಟ್ಟಿಗೆ ಅವರು ಭೂಮಿಗೆ ಬರುವಂತವರಾಗಿರ್ತಾರೆ. So those who are waiting cannot be the bride, the church. ಆದ್ರಿಂದ ಕಾಯ್ತಾ ಇರುವಂತವರು ಖಂಡಿತವಾಗಲೂ ಸಭೆಯಾಗಿರುವುದಕ್ಕೆ ಸಾಧ್ಯವಿಲ್ಲ. Because church, the rapture is already taken place. ಯಾಕಂದ್ರೆ ಸಭೆಯಲ್ಲಿ ಈಗಾಗಲೇ ಎತ್ತಲ್ಪಡುವಿಕೆ ಘಟನೆ ನಡೆದಿದೆ. Another thing to note, number 3, is oil is not a type of Holy Spirit exclusively for the church age. ಇನ್ನೊಂದು ವಿಚಾರ ನಾವು ಗಮನಿಸಬೇಕು, ಈ ಎಣ್ಣೆ ಅದು ಸಭೆಯ ಯುಗಕ್ಕೆ ಪ್ರತ್ಯೇಕವಾಗಿ ಪವಿತ್ರಾತ್ಮನ ಒಂದು ವಿಧವಲ್ಲ. It is also true that there is relation of Holy Spirit to the saints of the tribulation, especially to the 2 witnesses for him. ಅಷ್ಟು ಮಾತ್ರವಲ್ಲದೆ ಸಂಕಟ ಕಾಲದ ಸಂತರಿಗೆ ವಿಶೇಷವಾಗಿ ಆತನಿಗಾಗಿರುವ ಸಾಕ್ಷಿಗಳೊಂದಿಗೆ ಪವಿತ್ರಾತ್ಮನ ಸಂಬಂಧವಿದೆ ಎಂಬುದು ಸಹ ನಿಜವಾಗಿದೆ. Number 4, both the wise and foolish virgins were appointed for wrath when to meet the bridegroom. ನಾಲ್ಕನೇದಾಗಿ ನಾವು ನೋಡುತ್ತೇವೆ, ಆ ಒಂದು ಉಗ್ರ ಕೋಪಕ್ಕಾಗಿ ನೇಮಿಸಲ್ಪಟ್ಟಂತ ಬುದ್ಧಿವಂತ ಮತ್ತು ಮೂರ್ಖ ಕನ್ಯೆಯರು ಮದಲಿಂಗನನ್ನ ಭೇಟಿಯಾಗಲು ಹೋಗ್ತಾರೆ. These evidences won't support the view that the virgin is the church of God. ಅದರಿಂದ ಈ ಎಲ್ಲ ವಾದಗಳು ನಮಗೆ ಹೇಳುವಂತದ್ದೇನೆಂದ್ರೆ, ಸಭೆಯನ್ನ ಕನ್ನಿಕೆಗೆ ನಾವು ಹೋಲಿಸಬಾರದು ಎಂಬುದಾಗಿದೆ. We have the phrase in Matthew 25:30 that weeping and gnashing of teeth. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ಅಲ್ಲಿ ಒಂದು ಹೇಳಿಕೆಯನ್ನ ನಾವು ನೋಡ್ತೇವೆ. ಅದೇನೆಂದ್ರೆ ಅಳುವಂಥದ್ದು ಮತ್ತು ಹಲ್ಲು ಕಚ್ಚುವಂಥದ್ದು. It is very important to note that it is used in other occurrences in the gospel, is a reference to Israel. ಇಲ್ಲಿ ನಾವು ನೋಡ್ತೇವೆ ಈ ಒಂದು ಹೇಳಿಕೆಯನ್ನ ಮುಖ್ಯವಾಗಿ ಅನೇಕ ಸುವಾರ್ತೆಗಳಲ್ಲಿ ಈ ಒಂದು ಘಟನೆಯನ್ನ ಉಪಯೋಗಿಸಲಾಗಿದೆ. ಅದು ಮುಖ್ಯವಾಗಿ ಆ ಒಂದೆಲ್ಲ ಸಂದರ್ಭಗಳಲ್ಲಿ ಈ ಒಂದು ಘಟನೆಯನ್ನ ಇಸ್ರಾಯೇಲರಿಗೆ ಉಲ್ಲೇಖಿಸುವಂತದನ್ನ ನಾವು ಕಾಣ್ತೇವೆ. It is not employed for the church. ಇದು ಸಭೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತ ವಾಕ್ಯಗಳಲ್ಲ.
And finally, in Revelation 19:7-16, ಕೊನೆಯದಾಗಿ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7-16ರಲ್ಲಿ the wedding supper follows the wedding itself. ಮದುವೆಯ ಔತಣವು ಮದುವೆಯ ನಂತರ ಮಾತ್ರ ನಡೆಯುವಂತದಾಗಿದೆ. It's a test that, as in Luke 12:35-36, marriage is in heaven and marriage feast is on earth. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 35 ಮತ್ತು 36ನೇ ವಚನದಲ್ಲಿ ಹೇಳುವ ಪ್ರಕಾರವಾಗಿ ಮದುವೆಯು ಪರಲೋಕದಲ್ಲಿ ನಡೆಯುವಂತದ್ದು ಮತ್ತು ಭೂಮಿಯ ಮೇಲೆ ಮದುವೆಯ ಔತಣವು ನಡೆಯುತ್ತದೆ ಎಂಬುದನ್ನು ಸೂಚಿಸುತ್ತದೆ. It is not clearly outlined in the scriptures till we understand first the rapture, then the judgment seat of Christ, then the marriage of the church, and then the marriage feast. ಇದು ಸ್ಪಷ್ಟವಾಗಿ ಇದರ ಅನುಕ್ರಮಣ ನಾವು ನೋಡ್ತೇವೆ. ಅದೇನಪ್ಪಾ ಅಂತಂದ್ರೆ, the rapture, ಮೊದಲನೇದಾಗಿ ನಾವು ನೋಡ್ತೇವೆ ಎತ್ತಲ್ಪಡುವಿಕೆ ನಡೀತದೆ. ಅದಾದ ನಂತರ ನಾವು ನೋಡ್ತೇವೆ ಆತನ ನ್ಯಾಯ ತೀರ್ಪು ನಡೆಯುವಂತದ್ದಾಗಿದೆ. ನ್ಯಾಯ ತೀರ್ಪಿನ ಆ ಒಂದು ಸಿಂಹಾಸನ ನಡೀತದೆ. ಅದಾದ ನಂತರ ಮದುವೆಯು ನಡೆಯುತ್ತದೆ. ಅದಾದ ನಂತರ ಮದುವೆ ಆದ ನಂತರ ಮದುವೆಯ ಔತಣವು ನಡೆಯುವಂತದ್ದಾಗಿರ್ತದೆ. This is more or less the outline of what happening in heaven. ಇದು ಪರಲೋಕದಲ್ಲಿ ನಡೆಯುವಂತ ಬಹಳ ಪ್ರಾಮುಖ್ಯವಾದಂತ ಒಂದು ಘಟನೆಗಳ ಒಂದು ಕಾಲಾನುಕ್ರಮವಾಗಿದೆ. And after the judgment seat of Christ, there will be rewards. ನಾವು ನೋಡ್ತೇವೆ ಆತನ ನ್ಯಾಯಸ್ಥಾನದ ಆ ಒಂದು ನ್ಯಾಯ ವಿಚಾರಣೆ ಆದ ನಂತರ ಅಲ್ಲಿ ನಾವು ನೋಡ್ತೇವೆ ಬಹುಮಾನವು ಕೊಡಲ್ಪಡುವಂತದಾಗಿರ್ತದೆ. So the marriage have taken place in the heaven and the marriage feast on earth. ಪರಲೋಕದಲ್ಲಿ ಮದುವೆಯು ಸಂಭವಿಸುತ್ತದೆ, ಭೂಮಿಯಲ್ಲಿ ಮದುವೆಯ ಔತಣವು ಸಂಭವಿಸುತ್ತದೆ. Then the parable describes the coming of the bridegroom and the bride to earth for the marriage feast. ಹೀಗೆ ನಾವು ನೋಡ್ತೇವೆ ಈ ಒಂದು ಸಾಮ್ಯದಲ್ಲಿ ಮದಲಿಂಗನು ತನ್ನ ಮದಲಗಿತ್ತಿಯೊಂದಿಗೆ ಆ ಒಂದು ಮದುವೆಯ ಔತಣದಲ್ಲಿ ಪಾಲ್ಗೊಳ್ಳುವುದಕ್ಕೋಸ್ಕರವಾಗಿ ಭೂಮಿಗೆ ಬರುವುದನ್ನ ಸೂಚಿಸುತ್ತದೆ. So it cannot represent the church, New Testament church. ಆದ್ದರಿಂದ ಇದು ಖಂಡಿತವಾಗಲೂ ಹೊಸ ಒಡಂಬಡಿಕೆ ಸಭೆಯನ್ನ ಸೂಚಿಸುವುದಕ್ಕೆ ಸಾಧ್ಯವಿಲ್ಲ. So then another view is that the second view is these virgins are the nation Israel. ಇನ್ನು ಎರಡನೆಯ ದೃಷ್ಟಿಕೋನ ಅದೇನಪ್ಪಾ ಅಂತಂದ್ರೆ, ಈ ಕನ್ಯಕೆಯರು ಅವರು ಇಸ್ರಾಯೇಲ್ ದೇಶವನ್ನ ಜನಾಂಗವನ್ನ ಸೂಚಿಸ್ತಾರೆ ಎಂಬುದಾಗಿ. So after church is taken, the remnant Jews are left. So these are the remnant Israel after church is taken. ಸಭೆಯು ಎತ್ತಲ್ಪಟ್ಟ ನಂತರವಾಗಿ ಈ ಉಳಿದು ಕೈ ಬಿಡಲ್ಪಟ್ಟಂತವರು ಅವರು ಈ ಯಹೂದ್ಯರಾಗಿದ್ದಾರೆ, ಇಸ್ರಾಯೇಲ್ ಜನಾಂಗವಾಗಿದ್ದಾರೆ. ಆದ್ದರಿಂದ ಈ ಕನ್ಯಕೆಯರು ಈ ಯಹೂದ್ಯ ಜನಾಂಗರಾಗಿದ್ದಾರೆ ಎಂಬಂತ ವ್ಯಾಖ್ಯಾನವಿದೆ. Wise virgins are believing remnant and foolish virgins are unbelieving or professed Israel, looking for the coming of the Messiah in power, not for Jesus as the bridegroom. ಇಲ್ಲಿ ನಾವು ನೋಡ್ತೇವೆ ಎರಡು ಗುಂಪಿನ ಕನ್ನಿಕೆಯರಲ್ಲಿ ಬುದ್ಧಿವಂತರಾದಂತ ಕನ್ನಿಕೆಯರು ಇವರು ಈ ಕೈ ಬಿಡಲ್ಪಟ್ಟಂತ ಯಹೂದ್ಯರಲ್ಲಿ ನಂಬುವಂತ ಅಂದ್ರೆ ಕ್ರಿಸ್ತನನ್ನು ಮೆಸ್ಸಿಯನಾಗಿ ನಂಬುವಂತ ಗುಂಪಿನವರಾಗಿದ್ದಾರೆ ಈ ಬುದ್ಧಿವಂತ ಕನ್ನಿಕೆಯರು. ಮಾತ್ರವಲ್ಲದೆ ಈ ಮೂರ್ಖರಾದಂತ ಕನ್ನಿಕೆಯರು ಅವರು ಈ ಯೇಸು ಕ್ರಿಸ್ತನನ್ನ ಮೆಸ್ಸಿಯನಾಗಿ ನಂಬದೇ ಇರುವಂತಹ ಮತ್ತೆ ನಿಜವಾದಂತ ಮೆಸ್ಸಿಯನ್ನು ಬರೋಣಕ್ಕೋಸ್ಕರವಾಗಿ ಎದುರು ನೋಡ್ತಾ ಇರುವಂತ ಈ ಯಹೂದ್ಯರಾಗಿದ್ದಾರೆ ಎಂಬುದಾಗಿ ಅವರನ್ನ ವ್ಯಾಖ್ಯಾನಿಸ್ತಾರೆ. Here the focus is on verse 10. ಇಲ್ಲಿ ಮುಖ್ಯವಾದಂತ ಒಂದು ಗಮನ ಅದು 10ನೇ ವಚನದಲ್ಲಿ ನಾವು ನೋಡುತ್ತೇವೆ. That they were ready went in with him to the marriage, that is marriage feast. ಅಲ್ಲಿ ನಾವು ನೋಡುತ್ತೇವೆ 10ನೇ ವಚನದಲ್ಲಿ ಸಿದ್ಧರಾಗಿದ್ದವರು ಅವನೊಂದಿಗೆ ಮದುವೆಗೆ ಅಂದ್ರೆ ಮದುವೆಯ ಒಂದು ಹಬ್ಬಕ್ಕೆ ಹೋದರು ಎಂಬುದಾಗಿ ನಾವು ನೋಡ್ತೇವೆ. So we may conclude that according to the following, the second advent and the regathering of Israel, ಹಾಗೆ ನಾವು ಇಲ್ಲಿ ನಾವು ನೋಡುವಾಗ ಎರಡನೇ ಆಗಮನ ಮತ್ತು ಇಸ್ರಾಯೇಲಿನ
ಪುನಃ ಒಟ್ಟುಗೂಡುವಿಕೆಯ ನಂತರವಾಗಿ there will be judgment on earth for the living Israel. ಇಲ್ಲಿ ಭೂಮಿಯಲ್ಲಿ ಜೀವಂತವಾಗಿರುವಂತ ಇಸ್ರಾಯೇಲರಿಗೆ ಅವರಿಗೆ ನ್ಯಾಯ ತೀರ್ಪು ಉಂಟಾಗ್ತದೆ. Because church is already gone from earth to meet our bridegroom Jesus Christ. ಯಾಕಂದ್ರೆ ಸಭೆ ಈಗಾಗಲೇ ತನ್ನ ಮೊದಲಿಂಗನ ಜೊತೆಯಾಗಿ ಎತ್ತಲ್ಪಟ್ಟಿರುವಂತವರಾಗಿರ್ತಾರೆ. The program about church is finished. ಸಭೆಯ ಕುರಿತಾಗಿ ಇದ್ದಂತ ಆ ಒಂದು ಕಾರ್ಯಕ್ರಮ ಮುಕ್ತಾಯವಾಗಿದೆ. Now there are people who unbelievers were there. That is not concern for right now. ಇಲ್ಲಿ ಅನೇಕ ಅವಿಶ್ವಾಸಿಗಳಿದ್ದಾರೆ, ಆದರೆ ಅವರ ಕುರಿತಾಗಿ ನಾವು ಚಿಂತಿಸಬೇಕಾಗಿಲ್ಲ. Because the plan for them is already settled by God. ಯಾಕಂದ್ರೆ ಅವರಿಗೋಸ್ಕರವಾಗಿರುವಂತ ಕಾರ್ಯಕ್ರಮ ಈಗಾಗಲೇ ದೇವರು ನಿಗದಿಪಡಿಸಿದ್ದಾನೆ. Church is no more on earth. ಯಾಕಂದ್ರೆ ಸಭೆ ಇನ್ನು ಭೂಮಿ ಮೇಲೆ ಇಲ್ಲ. Once the program for Israel is suspended, ಇಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲಿಗೋಸ್ಕರವಾಗಿ ಇರುವಂತ ಆ ಒಂದು ಕಾರ್ಯಕ್ರಮ ತಾತ್ಕಾಲಿಕವಾಗಿ ಅದನ್ನ ಸ್ಥಗಿತಗೊಳಿಸಲಾಗಿದೆ. now God is taking up that program. ಈಗ ದೇವರು ಮತ್ತೆ ಆ ಒಂದು ಕಾರ್ಯಕ್ರಮವನ್ನು Now he dealing with the Israel left here. ಈಗ ಉಳಿದಿರುವಂತ ಈ ಇಸ್ರಾಯೇಲರನ್ನ ಆತನ ಕಾರ್ಯಕ್ರಮದಲ್ಲಿ ಅವರನ್ನ ಒಳಪಡಿಸ್ತಾ ಇದ್ದಾನೆ. In Israel also there are true Israel and false Israel. ಇಸ್ರಾಯೇಲರಲ್ಲಿಯೂ ಸಹ ನಿಜವಾದಂತ ಇಸ್ರಾಯೇಲರು ಮತ್ತು ಅಪನಂಬಿಕಸ್ಥರಾದಂತಹ ಇಸ್ರಾಯೇಲರು ಇದ್ದಾರೆ. Now God is going to establish the millennial kingdom. ಈಗ ದೇವರು ತನ್ನ ಸಹಸ್ರಮಾನ ವರ್ಷವನ್ನ ಆಳ್ವಿಕೆಯನ್ನ ಸ್ಥಾಪಿಸಲಿಕ್ಕಿದ್ದಾನೆ. And out of the Israel, who will enter into that kingdom? ಈ ಇಸ್ರಾಯೇಲರಿಂದ ಆತನ ಸಹಸ್ರಮಾನ ಆಳ್ವಿಕೆಯಲ್ಲಿ ಯಾವ ಗುಂಪು ಅವರು ಪ್ರವೇಶಿಸ್ತಾರೆ? And for that there's a judgment. ಅದಕ್ಕೋಸ್ಕರವಾಗಿ ಒಂದು ನ್ಯಾಯ ತೀರ್ಪಿದೆ. And that judgment is to determine who will enter into the kingdom, that is the marriage feast. ಆ ನ್ಯಾಯ ತೀರ್ಪು ಮುಖ್ಯವಾಗಿ ಈ ಸಹಸ್ರಮಾನ ಆಳ್ವಿಕೆಯಲ್ಲಿ ಆತನ ಮೊದಲಿಂಗನ ಜೊತೆಗಿರುವಂತ ಆ ಒಂದು ಔತಣದ ಆ ಒಂದು ಸಮಾರಂಭದಲ್ಲಿ ಯಾವ ಪಂಗಡದವರು ಪ್ರವೇಶಿಸ್ತಾರೆ ಎಂಬುದನ್ನ ತೀರ್ಮಾನಿಸಲಾಗ್ತದೆ. So considering the Israeli custom of marriage and the meaning of Israeli marriage and the parable of Jesus Christ, we can conclude that it will determine who will be admitted and who will be excluded. This is the meaning of the 10 virgins. ಹೀಗೆ ನಾವು ನೋಡ್ತೇವೆ ಈ 10 ಕನ್ನಿಕೆಯರನ್ನ ನಾವು ನೋಡುವಾಗ ಅವರನ್ನ ಈ ಒಂದು ಮೊದಲಿಂಗನ ಔತಣದಲ್ಲಿ ಯಾರು ಅದಕ್ಕೆ ಭಾಗಿಗಳಾಗುವುದಕ್ಕೆ ಯೋಗ್ಯರಾಗಿದ್ದಾರೆ, ಪ್ರವೇಶಿಸುವುದಕ್ಕೆ ಅರ್ಹರಾಗಿದ್ದಾರೆ ಎಂಬಂತ ವಿಚಾರವನ್ನ ತೀರ್ಮಾನಿಸಲಾಗ್ತದೆ. Jesus is receiving us, and who is going to be with the Lord in the rapture is not on our merit. ಯೇಸು ಕ್ರಿಸ್ತನು ಯಾರನ್ನ ಆತನು ಸ್ವೀಕರಿಸ್ತಾನೆ, ಆತನ ಬರೋಣದಲ್ಲಿ ಎತ್ತಲ್ಪಡುವಂತವರು ಯಾರಾಗಿರ್ತಾರೆ ಎಂಬಂತ ವಿಚಾರವು ನಮ್ಮ ಅರ್ಹತೆಯ ಮೇಲೆ ನಿರ್ಧರಿಸಲ್ಪಡುವುದಲ್ಲ. If you can buy the oil from the market, it's a merit. ನೀವು ಮಾರುಕಟ್ಟೆಯಿಂದ ನೀವು ಎಣ್ಣೆಯನ್ನ ಖರೀದಿ ಮಾಡಿಕೊಳ್ಳುವುದಾದರೆ ಅದು ನಿಮಗೆ ಅರ್ಹತೆಯನ್ನ ಕೊಡುವಂತದಾಗಿದೆ. Our faith, our life, our living in Christ, everything is grace and grace and grace alone. ನಾವು ಬದುಕುವಂಥದ್ದು, ನಮ್ಮ ಜೀವಿತದಲ್ಲಿ ನಾವು ಪಡ್ಕೊಳ್ಳುವಂಥದ್ದೆಲ್ಲವೂ ಸಹ ಅದು ಕೇವಲ ಆತನ ಕೃಪೆಯಿಂದ ಮಾತ್ರ ಉಂಟಾಗುವಂಥದ್ದಾಗಿದೆ. So when considering all these things, we can say that this parable is concerning to Israel and not for church. ಅದರಿಂದ ಈ ಎಲ್ಲ ವಿಚಾರಗಳನ್ನ ನಾವು ಗಮನಕ್ಕೆ ತಂದುಕೊಳ್ಳುವಾಗ ನಾವು ರುಜುಪಡಿಸಬಹುದಂತ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಸಾಮ್ಯವು ಖಂಡಿತವಾಗ್ಲೂ ಸಭೆಗೆ ಹೋಲುವುದಲ್ಲ, ಅದು ಮುಖ್ಯವಾಗಿ ಇಸ್ರಾಯೇಲರಿಗೆ ಸಂಬೋಧಿಸಲ್ಪಟ್ಟಂತದ ಒಂದು ಸಾಮ್ಯವಾಗಿದೆ. But it says watchfulness, always be ready. ಆದರೆ ಬಹಳ ಪ್ರಾಮುಖ್ಯವಾಗಿರುವಂತ ತಿರುಳು ಅದೇನಪ್ಪ ಅಂತಂದ್ರೆ, ನಾವು ಎಚ್ಚರ ಉಳ್ಳವರಾಗಿರಬೇಕು, ಯಾವಾಗಲೂ ನಾವು ಸಿದ್ಧತೆ ಉಳ್ಳವರಾಗಿರಬೇಕು.
and we have to keep our holiness and purity in Christ. ನಾವು ಯಾವಾಗಲೂ ಪರಿಶುದ್ಧತೆಯನ್ನ ನಾವು ಕಾಪಾಡಿಕೊಂಡಂತವರಾಗಿರಬೇಕು. And again, one more parable is the talents. ಮತ್ತೆ ಇನ್ನೊಂದು ಸಾಮ್ಯವನ್ನ ನಾವು ನೋಡುತ್ತೇವೆ. ಅದೇನಪ್ಪ ಅಂತಂದ್ರೆ ತಲಾಂತುಗಳ ಕುರಿತಾಗಿರುವಂತಹ ಒಂದು ಸಾಮ್ಯ. And that we have in Matthew 25:40-30. ಇದು ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 14ರಿಂದ 30ನೇ ವಚನದವರೆಗೆ ನಾವು ನೋಡ್ತೇವೆ. It again is about the kingdom of God, and judgment is similar to the Matthew 24:51. Yeah. ಇದು ಸಹ ನಾವು ನೋಡುತ್ತೇವೆ. ಇದು ದೇವರ ಆ ಒಂದು ಬರುಣದ ಕುರಿತಾಗಿ ಇರುವಂತದ್ದಾಗಿದೆ. ಇಲ್ಲಿ ಮತ್ತಾಯನ ಸುವಾರ್ತೆ 24:51 ಹೇಳಿದ ಹಾಗೆ ಆತನ ಬರುಣದಲ್ಲಿ ಆಗುವಂತಹ ಆ ಒಂದು ನ್ಯಾಯ ತೀರ್ಪಿನ ಕುರಿತಾಗಿ ಇರುವಂತಹ ಒಂದು ಸಾಮ್ಯವಾಗಿದೆ. It seems all the three are judged at the same time. ಇಲ್ಲಿ ನಾವು ನೋಡುತ್ತೇವೆ ಈ ಮೂರು ವ್ಯಕ್ತಿಗಳು ಸಹ ಒಂದೇ ಸಮಯದಲ್ಲಿ ಅವರು ನ್ಯಾಯ ತೀರಿಸಲ್ಪಡುತ್ತಾರೆ. That is at his return. ಅದು ಆತನ ಬರೋಣದಲ್ಲಿ. Here there is no mention about resurrection. ಇಲ್ಲಿ ಪುನರುತ್ಥಾನದ ಕುರಿತಾಗಿ ಯಾವುದೇ ರೀತಿಯಾದಂತಹ ಸೂಚನೆ Man is going on a journey. ಇಲ್ಲಿ ಒಬ್ಬ ಮನುಷ್ಯನು ಆತನೊಂದು ಪ್ರಯಾಣದಿಂದ ನಿಮಿತ್ತವಾಗಿ ಆತನು ಹೋಗ್ತಾ ಇದ್ದಾನೆ. And this, of course, this man is none other than Jesus Christ. ಖಂಡಿತವಾಗಲಿಯೂ ಇಲ್ಲಿ ಹೇಳಿರುವಂತಹ ಪ್ರಯಾಣದಲ್ಲಿ ಹೋಗ್ತಾ ಇರುವಂತಹ ವ್ಯಕ್ತಿ ಆತನು ಯೇಸು ಕ್ರಿಸ್ತನಾಗಿದ್ದಾನೆ. Talents can be seen as abilities. ತಲಾಂತುಗಳು ನಾವು ನೋಡ್ತೇವೆ ನಮಗೆ ಕೊಡಲ್ಪಟ್ಟಂತಹ ಸಾಮರ್ಥ್ಯಗಳಾಗಿವೆ. That is given to tribulation saints, not for church believers. ಇದು ಸಂಕಟ ಕಾಲದಲ್ಲಿ ಜೀವಿಸುವಂತಹ ವಿಶ್ವಾಸಿಗಳಿಗೆ ಕೊಡಲ್ಪಟ್ಟದ್ದಾಗಿದೆ. ಅದು ಸಭೆಗೆ ಕೊಡಲ್ಪಟ್ಟದ್ದಲ್ಲ. So we should not mix both of this, because in this present age in the church also God has given talents. ಆದ್ರಿಂದ ನಾವು ಇದನ್ನ ಗೊಂದಲಪಡಿಸಿಕೊಳ್ಳಬಾರದು. ಯಾಕೆಂದ್ರೆ ಈ ಪ್ರಸ್ತುತ ಯುಗದಲ್ಲಿಯೂ ಸಹ ದೇವರು ಸಭೆಗೆ ತಲಾಂತುಗಳನ್ನ ಸಾಮರ್ಥ್ಯಗಳನ್ನ ಅಂದ್ರೆ ಪ್ರತಿಭೆಗಳನ್ನ ಕೊಟ್ಟಿದ್ದಾನೆ. The third servant was not prepared to meet his master. ಮೂರನೇ ಸೇವಕನು ಯಜಮಾನನನ್ನ ಭೇಟಿಯಾಗುವುದಕ್ಕೋಸ್ಕರವಾಗಿ ಅವನು ಸಿದ್ಧತೆಗಳನ್ನ ಮಾಡಿಕೊಂಡಿರಲಿಲ್ಲ. He lacked in faith and was not confident of his master. ಅವನಲ್ಲಿ ನಂಬಿಕೆ ಕೊರತೆ ಇತ್ತು. ಮಾತ್ರವಲ್ಲದೆ ತನ್ನ ಯಜಮಾನನ ಕುರಿತಾದಂತಹ ಒಂದು ನಿಖರವಾದಂತಹ ಒಂದು ವಿಶ್ವಾಸ ಅವನಿಗಿರಲಿಲ್ಲ. This is those in the tribulation period will be that though they profess faith in the gospel of the kingdom, but really is not. ಇದನ್ನ ನಾವು ನೋಡ್ತೇವೆ ಸಂಕಟ ಕಾಲದಲ್ಲಿಯೂ ಅವಧಿಯಲ್ಲಿಯೂ ಸಹ ಅನೇಕ ವಿಶ್ವಾಸಿಗಳು ಅವರು ಆ ಸುವಾರ್ತೆಯನ್ನ ಅವರು ಕೇಳ್ತಾರೆ, ಆದ್ರೆ ಅದರಲ್ಲಿ ಅವರು ನಂಬಿಕೆ ನೀಡುವುದಿಲ್ಲ, ಆ ಸುವಾರ್ತೆಯನ್ನು ಅವರು ಪ್ರತಿಪಾದಿಸುವುದಿಲ್ಲ. In short, all these four parables teach watchfulness or preparedness. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಎಲ್ಲ ಸಾಮ್ಯಗಳು ಅದು ಯೇಸು ಕ್ರಿಸ್ತನ ಬರೋಣದ ಕುರಿತಾಗಿರುವಂತದ್ದಾಗಿದೆ. ಮಾತ್ರವಲ್ಲದೆ ಇದು ಎಚ್ಚರಿಕೆಯನ್ನ, ಮಾತ್ರವಲ್ಲದೆ ನಾವು ಆತನ ಬರೋಣಕ್ಕೆ ಸಿದ್ಧತೆಯನ್ನ ಸೂಚಿಸುವಂತದ್ದಾಗಿದೆ. And it is for prepared for second coming. ಇದು ಆತನ ಎರಡನೇ ಬರೋಣಕ್ಕೋಸ್ಕರವಾಗಿ ಇರುವಂತಹ ಒಂದು ಸಿದ್ಧತೆಯನ್ನ ಉದ್ದೇಶಿಸದಾಗಿದೆ. Second coming means the second phase. ಎರಡನೇ ಬರೋಣ ಎಂಬುದಾಗಿ ನಾವು ಹೇಳುವಾಗ ಎರಡನೇ ಬರೋಣದ ಎರಡನೇ ಹಂತವಾಗಿದೆ. That cannot be considered a sign for his coming. ಇದನ್ನ ನಾವು ಖಂಡಿತವಾಗ್ಲೂ ಆತನ ಮೊದಲನೆಯ ಹಂತಕ್ಕೆ, ಎರಡನೇ ಬರೋಣ ಮೊದಲನೇ ಹಂತಕ್ಕೆ ನಾವು ಇದನ್ನ ಹೋಲಿಸಬಾರದು. Here the coming means rapture. ಇಲ್ಲಿ ನಾವು ನೋಡುವಾಗ ಬರೋಣ ಎಂಬುದಾಗಿ ನಾವು ಹೇಳುವಂಥದ್ದು ಅದು ಎತ್ತಲ್ಪಡುವಿಕೆಯಾಗಿದೆ. The rapture, there is no signs given. ನಾವು ಅದನ್ನ ನಾವು ಪಾಲಿಸ್ತಾ ಇದ್ದೇವೆ. ಎತ್ತಲ್ಪಡುವಿಕೆಗೆ ಯಾವುದೇ ರೀತಿಯಾದಂತಹ ಸೂಚನೆಗಳು ಕೊಡಲ್ಪಟ್ಟಿಲ್ಲ. It can't happen even now. ಅದು ಈ ಗಳಿಗೆಯಲ್ಲಿಯೂ ಸಹ ಬರಬಹುದು. But for the second phase of second coming, ಆದರೆ ಎರಡನೇ ಹಂತದ ಎರಡನೇ ಬರೋಣಕ್ಕೆ, that is coming to the earth,
ಅಂದ್ರೆ ಆತನು ಭೂಮಿಗೆ ಪ್ರತ್ಯಕ್ಷನಾಗಿ ಬರುವಾಗ there is lots of signs. ಅಲ್ಲಿ ಅನೇಕ ರೀತಿಯಾದಂತಹ ಸೂಚನೆಗಳು ಕೊಡಲ್ಪಟ್ಟದಾಗಿದೆ. And that signs are not for the church. ಆ ಸೂಚನೆಗಳು ಯಾವುವು ಸಭೆಗೋಸ್ಕರವಾಗಿ ಕೊಟ್ಟಲ್ಪಟ್ಟದಲ್ಲ. And that is for Israel. ಅವೆಲ್ಲವೂ ಇಸ್ರಾಯೇಲಿನಿಗೋಸ್ಕರವಾಗಿ ಕೊಡಲ್ಪಟ್ಟದಾಗಿದೆ. And we need to wait and watch always. ಆದ್ರಿಂದ ನಾವು ಯಾವಾಗಲೂ ಸಿದ್ಧತೆಯೊಂದಿಗೆ, ನಾವು ಎಚ್ಚರಿಕೆಯೊಂದಿಗೆ ಆತನನ್ನ ಎದುರು ನೋಡುವಂತವರಾಗಿರ್ಬೇಕು. That means simply ready for always. We do not know the time. ಅದರ ಅರ್ಥ ಸರಳವಾಗಿ ಹೇಳಬೇಕಾದ್ರೆ ನಾವು ಯಾವಾಗಲೂ ಸಿದ್ಧರಾಗಿರ್ಬೇಕು. ಯಾಕಂದ್ರೆ ಆತನ ಬರೋಣವು ಯಾವಾಗ ಬರ್ತದೆ ಎಂಬುದಾಗಿ ನಮಗೆ ಯಾವ ಸೂಚನೆಯು ಕೊಡಲ್ಪಟ್ಟಿಲ್ಲ. Let's pray. ಪ್ರಾರ್ಥನೆ ಮಾಡೋಣ. Father, thank you for this fine evening time. ತಂದೆ, ಅನುಗ್ರಹಿಸಲ್ಪಟ್ಟಂತಹ ಈ ಸಂಜೆ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. We understand you are coming soon. ನೀನು ಬಹಳ ಬೇಗನೆ ಬರ್ತಾಯಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡವರಾಗಿದ್ದೇವೆ. And when you come in the clouds, ನೀನು ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗುವಾಗ, and we understand and believe that you will receive those who are in Christ. ಯಾರ್ಯಾರು ಕ್ರಿಸ್ತನಲ್ಲಿ ಇದ್ದಾರೋ ಅವರೆಲ್ಲರನ್ನ ನೀನು ಸ್ವೀಕರಿಸ್ತಿ ಎಂಬುದಾಗಿ ನಾವು ನಂಬುತ್ತೇವೆ. If we are living in Christ and those who have died in Christ, ನಾವು ಕ್ರಿಸ್ತನಲ್ಲಿ ಜೀವಿಸುವವರಾಗಿದ್ದರೆ ಮಾತ್ರವಲ್ಲದೆ ಕ್ರಿಸ್ತನಲ್ಲಿ ನಾವು ಸತ್ತವರಾಗಿದ್ದರೆ, as we read in Romans 8:11, ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಓದುವ ಪ್ರಕಾರವಾಗಿ, same Spirit who rose Jesus Christ from the dead, ಯೇಸು ಕ್ರಿಸ್ತನ ಮೂಲಕವಾಗಿ ಸತ್ತವರೊಳಗಿಂದ ಎಬ್ಬಿಸಿದವರಲ್ಲಿ, and the same Spirit will also raise up from our body. ಅದೇ ರೀತಿಯಾದಂತ ಅನುಭವ ಯೇಸು ಕ್ರಿಸ್ತನಲ್ಲಿ ಸತ್ತಂತ ಸಂತರಿಗೂ ಸಹ ಅವರು ಪುನರುತ್ಥಾನವನ್ನು ಕೊಳ್ಳುವಂತವರಾಗಿರ್ತಾರೆ. Help us, Lord, to live according to your word. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. Help us to live in Christ. ಕ್ರಿಸ್ತನಲ್ಲಿ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. So that we may be transformed at your coming in our life. ನಿನ್ನ ಬರೋಣದಲ್ಲಿ ನಾವು ರೂಪಾಂತರಗೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು. Help us to die in Christ. ನಾವು ಕ್ರಿಸ್ತನಲ್ಲಿ ಸಾಯುವುದಕ್ಕೆ ನಮಗೆ ಸಹಾಯ ಮಾಡು. Only if live in Christ. ಕ್ರಿಸ್ತನಲ್ಲಿ ನಾವು ಜೀವಿಸುವುದಾದರೆ ಮಾತ್ರ ನಮಗಿದು ಸಾಧ್ಯ. Thank you, Lord, for hearing our prayer. ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳಿದಕ್ಕಾಗಿ ನಾವು ನಿನಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. Bless each one of the participants this evening. ಈ ಸಂಜೆಯಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬ ಪಾಲುಗಾರರಿಗೂ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. Thank you for Jason for good translation, Lord. ಉತ್ತಮವಾದಂತ ಭಾಷಾಂತರವನ್ನ ಮಾಡಿದಂತ ಜೇಸನ್ ಗವರಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. Every member of the team. ಈ ತಂಡದ ಪ್ರತಿಯೊಬ್ಬ ಸದಸ್ಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. Every teachers. ಪ್ರತಿಯೊಬ್ಬ ಬೋಧಕರಿಗಾಗಿ ಸಹ. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen, amen, amen. ಆಮೆನ್, ಆಮೆನ್.